ಹಚ್ಚಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂದ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದಿದೆ. ಮೋಕ್ಷ ಅಧಿಕಾರದ ಎರಡನೇ ಮಂಗಲ ಕಲಶ. ಪ್ರಜ್ಞಾಚೇತ್ರೀಶಿತೇಯಂ ತಥಮಪಿ ನಿಪುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೇಂತಃ ಸಂಧಿವಂದೇ ನಿಪತತಿ ರಸಸಾತ್ ಆತ್ಮಕರ್ಮೋದಯಸ್ಯ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದಲಸಃ ಧಾಮ್ನಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತಃ ಕುರ್ವತಿ ಭಿನ್ನ ಭಿನ್ನ. ಈಗ ಮೋಕ್ಷದ ಕಾರಣವು ಹೇಗಿದೆ ಹಾಗೆ ಹೇಳುತ್ತಾರೆ. ಇಯಂ ಪ್ರಜ್ಞಾಕ್ಷೇತ್ರೀ ಆತ್ಮ ಕರ್ಮೋಭಯಶ್ಚ ಅಂತಃ ಸಂಧಿಬಂಧೆ ನಿಪತತಿ. ವಸ್ತು ಸ್ವರೂಪದಿಂದ ಪ್ರಕಟವಿರುವ ಯಾವ ಆತ್ಮನ ಶುದ್ಧ ಸ್ವರೂಪವನ್ನು ಅನುಭವಿಸುವಲ್ಲಿ ಸಮರ್ಥತೆಯಿಂದ ಪರಿಣಮಿಸಿರುವ ಜೀವದ ಜ್ಞಾನಗುಣವು ಅದುವೇ ಚೇಣವಿದೆ. ಕರ್ಮ ಮತ್ತು ಆತ್ಮನ ಮಧ್ಯದೊಳಗ ಯಾವ ಸೂಕ್ಷ್ಮ ಸಂಧಿ ಇದೆ, ಆ ಸಂಧಿಯೊಳಗ ಪ್ರಜ್ಞಾರೂಪದ ಚೇಣ ಅದನ್ನೇ ಇರಿಸಿದರೆ ಅವು ಎರಡೇನದವು ಎರಡಾಗಿ ಹೋಗ್ತವೆ. ಆತ್ಮ ಮತ್ತು ಕರ್ಮ ಭಿನ್ನ ಭಿನ್ನ ಆಗಿ ಹೋಗ್ತವೆ. ಬೇರೆ ಯಾವ ಉಪಾಯ ಯಾವುದೇ ಜೀವದ ಸಲುವಾಗಿ ಯಾವುದೇ ಕಾಲದೊಳಗೆ ಇಲ್ಲ. ಯಾರಿಗೆ ಕರ್ಮದಿಂದ ಬಿಡುಗಡೆ ಹೊಂದಬೇಕು ಅನ್ನುವ ಆಂತರ್ಯದ ಅಭಿಲಾಷೆ ಜಾಗೃತ ಆಗಿದೆಯೋ, ಯಾರಿಗೆ ಸ್ವಾಧೀನವಾದಂಥ ಸುಖ ಸ್ಥಾನವನ್ನು ಶಾಶ್ವತವಾಗಿ ತಲುಪಬೇಕೆನ್ನುವಂಥ ಭಾವ ಜಾಗೃತ ಆಗಿದೆಯೋ, ಅವರು ಬಸ್ ಪ್ರಜ್ಞೆಯ ಮೂಲಕ, ಪ್ರಜ್ಞೆ ಅಂತಂದರೆ ಏನು ಹಾಗಾದರೆ ಇಲ್ಲಿ ನೋಡೋಣ ಏನು ಹೇಳ್ತಾರೆ. ಕ್ಷೇತ್ರಿ ಚೇಣವಿದೆ, ಭಾವಾರ್ಥವೂ ಹೀಗಿದೆ. ಸಾಮಾನ್ಯವಾಗಿ ಯಾವುದೇ ವಸ್ತುವನ್ನು ಛೇದಿಸಿ ಇಬ್ಬಾಗ ಮಾಡಲಾಗುತ್ತದೆಯೋ ಅದು ಚೇಣದ ಮೂಲಕವೇ ಮಾಡಲಾಗುತ್ತದೆ. ಇಲ್ಲಿಯೂ ಕೂಡ ಜೀವ ಕರ್ಮಗಳನ್ನು ಛೇದಿಸಿ ಎರಡು ಮಾಡುವುದಿದೆ. ಅವುಗಳನ್ನು ಎರಡು ರೂಪವಾಗಿ ಛೇದಿಸುವ ಸಲುವಾಗಿ ಸ್ವರೂಪ ಅನುಭವ ಸಮರ್ಥವಾದ ಜ್ಞಾನ ರೂಪದ ಚೇಣವಿದೆ. ಮತ್ತು ಬೇರೆಯಂತೂ ಯಾವ ಕಾರಣವೂ ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಪ್ರಜ್ಞಾಚೇಣ ಅರ್ಥಾತ್ ಜ್ಞಾನರೂಪದ ಚೇಣ. ಜ್ಞಾನ ಕೂಡ ಎಂಥದ್ದ? ಆತ್ಮನ ಶುದ್ಧ ಸ್ವರೂಪದ ಅನುಭವ ಮಾಡುವಲ್ಲಿ ಸಮರ್ಥತೆಯಿಂದ ಪರಿಣಮಿಸ್ತಾ ಇರುವಂಥ ಜ್ಞಾನ. ಯಾವುದೋ ಜ್ಞಾನ ನಡೆಯೋದಿಲ್ಲ, ಆಗಮ ಜ್ಞಾನ ನಡೆಯೋದಿಲ್ಲ, ಹೊರಗಿನ ಜ್ಞಾನಗಳಂತೂ ನಡೆಯುವುದೇ ಇಲ್ಲ. ಹೀನಕ್ಷಯೋಕ್ಷಮ ಜ್ಞಾನನೂ ನಡೆಯುವುದಿಲ್ಲ. ಬಹಳ ಬರೀ ಈ ಒಂದು ಯಾವ ಆತ್ಮನ ಶುದ್ಧ ಸ್ವರೂಪದ ಅನುಭವ ಮಾಡುವಲ್ಲಿ ಸಮರ್ಥತೆಯಿಂದ ಪರಿಣಮಿಸುತ್ತಿರುವ ಯಾವ ಜ್ಞಾನಗುಣ ಅರ್ಥಾತ್ ಜ್ಞಾನದ ಈಗ ವರ್ತಮಾನದಲ್ಲಿ ವ್ಯಕ್ತ ಇರುವಂಥ ಸಾಮರ್ಥ್ಯ ಏನಿದೆ, ಅದು ಒಂದನ್ನೇ ಮುಖ್ಯ ಮಾಡಿಕೊಂಡ ಟೋಡರ್ ಮಲ್ಲರ್ ಹೇಳಿದ್ದಿರಬಹುದು, ಸರ್ವ ಪ್ರಕಾರ ಸೇ ಅವಸರಾಯ. ಶರೀರದೊಳಗೆ ರೋಗ ಇದ್ರೆ ಇರಲಿ, ಶರೀರ ಕುರೂಪ ಇದ್ರೆ ಇರಲಿ, ಶರೀರ ದುರ್ಬಲ ಇದ್ರೆ ಇರಲಿ,
ಕರ್ಮದ ಉದಯ ಬೇರೆ ಸಾತ ಅಸಾತ ಏನೇನು ಅದಾವೋ ಅವು ಇರಲಿ. ಆದ್ರೆ ಈ ಜ್ಞಾನ ಈ ಪ್ರಕಾರದಿಂದ ಪ್ರಾಪ್ತ ಆಗೋದ ಅನಂತ ಕಾಲದೊಳಗ ಕಷ್ಟ ಇದೆ. ಅದು ವಸ್ತು ಸ್ವರೂಪದಿಂದನ ಪ್ರಕಟ ಆಗಿದೆ ಅಂಥೇಳಿ ಕಷ್ಟರೇ. ಯಾರ್ದಾದ್ರೂ ಸೇವೆ ಮಾಡಿ ಏನಾದರೂ ವ್ರತ ತಪಾದಿಗಳನ್ನು ಮಾಡಿ ಪಡ್ಕೊಳ್ಳಬಹುದು ಅನ್ನುವ ಹಾಗಿಲ್ಲ. ತಾನಾಗೇನಾದ ಪ್ರಾಪ್ತ ಆಗಬೇಕು, ಅದರದ ಸ್ವಸಮಯದೊಳಗೆ ಅದು ಪ್ರಾಪ್ತ ಆಗಿದೆ. ಇಂತಿಷ್ಟು ಕಾಲ ಕಳೆದ ನಂತರ ಅನ್ನುವುದು ಯಾವುದೇ ನಿಬಂಧನೆ ಇಲ್ಲ. ತಾನಾಗೇನ ಅದೇ ನಮಗೊಂದಿಷ್ಟು ಅದರದ ಗಾಂಭೀರ್ಯತೆ, ಅದರದ್ದು ಏನಿದೆ ವಾಸ್ತವಿಕತೆ ಅದರ ಲಕ್ಷ್ಯದೊಳಗೆ ಬರೋದು ಅವಶ್ಯಕ ಇದೆ. ಪ್ರಭು ಅನಂತ 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 ಕಾಲ ನಿಗೋಧದೊಳಗೆ ಅಕ್ಷರದ ಅನಂತವಾದ ಭಾಗ ಮಾತ್ರ ಜ್ಞಾನ ಪ್ರಗಟ ಇತ್ತು. ಭಾವ ಕಲಂಕದ ಪ್ರಚುರತೆ ಇತ್ತು. ಅಕ್ಷರದ ಅನಂತವಾದ ಭಾಗ ಜ್ಞಾನ ಪ್ರಗಟ ಇತ್ತು, ಭಾವ ಕಲಂಕದ ಪ್ರಚುರತೆ ಇತ್ತು. ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣದ ಸನ್ನಿವೇಶ ಇತ್ತು. ಅಲ್ಲಿ ಎಷ್ಟು ಕಾಲ ಇದ್ದದ್ದಾಯಿತು? ಅನಂತ ಕಾಲ. ಯಾರು ಅಲ್ಲಿಂದ ಮೇಲೆ ಕರ್ಕೊಂಡು ಬಂದರು? ಮೇಲೆತ್ತಿ ಯಾರು ತಗೊಂಡು ಬಂದರು? ಯಾವ ತಾಯಿ ತಂದೆ ಅಥವಾ ಯಾವ ದೇವ ಯಾವ ಶಕ್ತಿ ವಸ್ತು ಸ್ವರೂಪದಿಂದನ ಮೇಲೆ ಬರೆದಿದ್ರೆ ಏನಾಗಿರೋದು? ಬರೆದಿದ್ರೆ ಇಲ್ಲ. ಅನಂತ ಜೀವಗಳ ನಿಗೋಧದೊಳಗೆ ಅದಾವ ಅಥವಾ ಇಲ್ಲ? ಎಂಥವಿದಾವೆ? ಭವ್ಯ ಜೀವಗಳದಾವೆ. ಇದುವರೆಗೆ ಮೇಲೆ ಬಂದಿಲ್ಲ, ಇನ್ನು ಅನಂತ ಕಾಲ ಕಳೆದ್ರೂ ಮೇಲೆ ಬರುವುದಿಲ್ಲ. ಸರ್ವಜ್ಞ ಪ್ರಭುವಿನ ವಚನ ಇದೆ. ಹಾಗಾದ್ರೆ ಈ ದೃಷ್ಟಿಕೋನದಿಂದ ನಮಗೆ ಎಂಥ ಅವಸರ ಪ್ರಾಪ್ತ ಆಗುತ್ತೆ. ಸರ್ವ ಪ್ರಕಾಶಿ ಎಲ್ಲ ಒಂದು 4 ಬಾರಿ ಒಂದು 4 ದಿಕ್ಕಿನಿಂದಲೇ ಅವಲೋಕನೆ ಮಾಡೋಣ. ಇದುವರೆಗೆ ಅನಂತ ಜೀವಗಳ ಭವ್ಯ ಇದ್ರೂ ಕೂಡ ಎಂಥ ನಿಗೋಧ, ನಿತ್ಯ ನಿಗೋಧದಿಂದ ಮೇಲೆ ಬರಲೇ ಇಲ್ಲ. ಯಾರು ಹೇಳಿದರು? ವಿಶ್ವಾಸ ಯಾಕೆ ಮಾಡೋದು? ವಿಶ್ವಾಸ ಮಾಡೋದ ಬಿಡೋದ ನಮಗೆ ಬಿಟ್ಟಿದ್ದು ಮಾತ್ರ. ಸರ್ವಜ್ಞ ಪ್ರಭು ಹೇಳಿದರು, ಇದು ಮಾತ್ರ ಸತ್ಯ. ಯಾಕೆ ಅಂತಂದ್ರೆ ಅಲ್ಪಜ್ಞ ಜೀವ ಈ ಮಾತನ್ನು ತಿಳಿಯೋದು ಸಾಧ್ಯ ಇಲ್ಲ. ಯಾರು ತಿಳಿಲಿಲ್ಲ ಅವ್ರು ಹೇಳೋದು ಸಾಧ್ಯ ಇಲ್ಲ. ಹಾಗಾದ್ರೆ ಸರ್ವಜ್ಞ ಪ್ರಭು ಹೇಳಿದ್ದಾರೆ. ಇನ್ನೊಂದು ಸಲ ನೋಡೋಣ. ಈ ಶಬ್ದದಲ್ಲಿ ಏನಿಲ್ಲ, ಈ ಶಬ್ದದಲ್ಲಿ ಇರೋದ ಮೊದಲು ನಮಗೆ ಮೂಲ ನಮ್ಮಲ್ಲೇ ಏನಿದೆ ಇದನ್ನು ತಿಳಿದ ನಂತರ ಈ ಶಬ್ದದಲ್ಲಿ ಇರುವುದನ್ನು ಗ್ರಹಣ ಮಾಡುವ ಒಂದು ಸಾವಧಾನತೆ ಜಾಗೃತ ಆಗಬಹುದು. ಏನು ಹೇಳಿತು? ಅನಂತ ಅನಂತ ಜೀವಗಳ ಎಂಥವ ಬುದ್ಧಿಯೊಳಗೆ ಬೇಕ್ರಿ. ಅವರು ಹೇಳಿದರಲ್ಲ ಸರ್ವ ಪ್ರಕಾಶ ಅವಸರ. ಅದು ನನಗೆ ಹೇಗೆ ಪ್ರಾಪ್ತ ಆಗಿದೆ ಏನೋ ಅವ್ರಿಗೆ ಅಷ್ಟ ಆಗಿತ್ತು. ಪಂಡಿತ್ ಟೋಡರಮಲ್ಲರಿಗೆ ಅಷ್ಟೇ ಆಗಿತ್ತು ಅಥವಾ ನನಗೂ ಆಗಿದೆ? ಇದರದ್ದು ವಿಚಾರ ಆಳವಾಗಿ ಇಳಿದು ಮಾಡಬೇಕಾಗೋದ್ರೆ ಯಾವ ಪರದ್ದೆಲ್ಲ ವಿಚಾರ ಮಾಡ್ತೇವೆ ಅದು ನಮ್ಮ ವಿಚಾರದ ಅನುಸಾರ ಏನೂ ಆಗುವುದಿಲ್ಲ. ಎಂದಾದರೂ ಒಮ್ಮೆ ಆದರೂ ಅದು ಆಗ್ತಿದೆ, ನಾವು ವಿಚಾರ ಮಾಡುವುದರಿಂದ ಆಗುವುದಿಲ್ಲ. ಒಂದು ಮಾತೇನಾಯಿತು? ಅನಂತ 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 ಭವ್ಯ ಜೀವಗಳಾದವ್ರೆ. ಆದರೆ ಇದುವರೆಗೆ ನಿತ್ಯ ನಿಗೋಧದಿಂದ ಎಂದೂ ಮೇಲೆ ಬರಲಿಲ್ಲ. ಯಾವ ಜೀವ ಮೇಲೆ ಬಂದಿದ್ದಾವಲ್ಲ, ಅರ್ಥಾತ್ ನಾನೇನು ಬಂದಿದ್ದೇನಲ್ಲ, ನನ್ನನ್ನು ಯಾರೂ ಎತ್ತಿ ತರಲಿಲ್ಲ. ಕರ್ಮ ನನ್ನನ್ನು ಎತ್ತಿ ತರಲಿಲ್ಲ. ಕರ್ಮ ನನ್ನನ್ನು ಎದ್ದು ಬರುವ ಸಲುವಾಗಿ ಯಾವ ಸಹಾಯ ಮಾಡಲಿಲ್ಲ. ಯಾವ ಶಕ್ತಿ ಅಥವಾ ಯಾವ ಭಗವಂತ ಈಶ್ವರ ನನ್ನನ್ನು ಎತ್ತಿ ತರಲಿಲ್ಲ. ಹೇಗೆ ಬಂದಿನ? ಹಾಗಾದ್ರೆ ನಾನು ಏನು ವಿಚಾರ ಮಾಡಿ ಬರಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ವಿಚಾರದ ಶಕ್ತಿ ಇರಲಿಲ್ಲ. ಈಗ ಇಲ್ಲಿ ಯಾವ ಪ್ರಕಾರ ವಿಚಾರ ಮಾಡಿ ಎಲ್ಲರೇ ಹೋಗ್ತೇವಲ್ಲ, ಸಮ್ಮೇದಗಿರಿಗೆ ಹೋಗ್ತೇವೆ, ಶ್ರವಣ ಬೆಳಗೊಳಕ್ಕೆ ಹೋಗ್ತೇವೆ,
ಜನ ಮಂದಿರಕ್ಕೆ ಹೋಗ್ತೇವೆ, ಸಾಧರ್ಮಿಗಳ ಹತ್ತಿರ ಹೋಗ್ತೇವೆ, ಇದು ವಿಚಾರ ಮಾಡಿ ಹೋಗ್ತೇವೆ. ಅಲ್ಲೇನು ವಿಚಾರ ಮಾಡುವ ಶಕ್ತಿನೇ ಇರಲಿಲ್ಲ. ಆಯುಷ್ಯ ಎಷ್ಟಿತ್ತು? ಒಂದು ಶ್ವಾಸ ಮಾತ್ರದೊಳಗೆ 18 ಬಾರಿ ಹುಟ್ಟಬೇಕಾಗಿತ್ತು, ಸಾಯ್ಬೇಕಾಗಿತ್ತು. ಭಾವಕಲಂಕದ ಪ್ರಚುರತೆ ಇರ್ತಾರೆ. ಅಕ್ಷರದ ಅನಂತದ ಒಂದು ಭಾಗದಷ್ಟು ಜ್ಞಾನ ಪ್ರಗತಿ. ಹಾಗಾದ್ರೆ ಅಲ್ಲಿಂದ ಬಂದನಲ್ಲ, ಅದು ಒಂದು ಪ್ರಕಾರದ ಅವಸರ ಪ್ರಾಪ್ತಿ ಇದೆ ನನಗೆ. ಬರೇ ಅಲ್ಲಿಂದ ಅಷ್ಟೇ ಬಂದ್ರ ನೇರವಾಗಿ ಇಲ್ಲಿ ಬರಲಿಲ್ಲ, ಏನೇನು ಮಾಡಿ ಬಂದೆ. ಪಂಚಸ್ಥಾವರದೊಳಗ ಸಂಖ್ಯಾತ ಪುದ್ಗಲ ಪರಾವರ್ತನೆ. ಶಬ್ದಗಳು ಕೂಡ ಸ್ವಲ್ಪ ಲಕ್ಷ್ಯದೊಳಗಿರೋದು ಅವಶ್ಯಕ. ಯಾಕೆ ಅಂತಂದ್ರೆ ಆ ಶಬ್ದದೊಳಗಿರುವಂಥ ಭಾವವನ್ನು ಯಾವಾಗ ಬೇಕಾದರೂ ಗ್ರಹಣ ಮಾಡಬಹುದಾಗಿದೆ. ಅಸಂಖ್ಯಾತ ಪುದ್ಗಲ ಪರಾವರ್ತನ ಕಾಲ ಸ್ಥಾವರದೊಳಗೆ ಕಳೀಬೇಕಾಯಿತು. ಅಲ್ಲಿಂದ ಜೀವ ತ್ರಸ ಪರ್ಯಾಯಕ್ಕೆ ಬರ್ತಾನೆ. ಹಾಗೆ ದೌಲತರಾಮರು ಹಾಗೆ ಹೇಳಿದ್ರು, ಹೇಗೆ ಚಿಂತಾಮಣಿಯ ಪಡೆಯುವುದು ಹಾಗೆ ದುರ್ಲಭವಿರುವುದು, ಇದಕ್ಕೆ ತ್ಯಾಗ ಏಕೇಂದ್ರಿಯದ ಲಾಭ ತ್ರಸದ. ಅದರದ ತ್ಯಾಗ, ಇದರದ ಲಾಭ. ಹೇಗಿದೆ? ಸರ್ಕಲ್ ಮೇಲೆ ಚಿಂತಾಮಣಿ ರತ್ನ ಲಭಿಸುವ ಹಾಗೆ ಇದೆ, ಕಾನನದೊಳಗಲ್ಲ, ಚೌರಾಹೆ ಮೇಲೆ. ಯಾಕೆ ಅಂತಂದ್ರೆ ಯಾವಾಗಲೂ ಜನರು ಬರ ಹೋಗುವಿಕೆ ಇರ್ತಿದೆ, ಮತ್ತು ನಿನಗಾಗಿ ಅಂಥೇಳಿ ಯಾರಲ್ಲಿ ನಿರ್ದೇಶ ಮಾಡಿಲ್ಲ. ಹಾಗಾದರೆ ಚಿಂತಾಮಣಿ ರತ್ನದ ಹಾಗೆಯೇ ತ್ರಸ ಪರ್ಯಾಯ. ತ್ರಸ ಪರ್ಯಾಯದ ವ್ಯಾಖ್ಯಾ ಏನ? ಜೀವನಿಗೆ ದುಃಖದಿಂದ ಬಿಡಿಸಿಕೊಳ್ಳುವಂಥ ಪ್ರಯತ್ನ ರೂಪದ ಭಾವ ಜಾಗೃತಿ ಇರೋದು, ಪ್ರಯತ್ನ ಪ್ರತ್ಯಕ್ಷ ನಡೆಯೋದು, ಅದು ತ್ರಸ ಪರ್ಯಾಯ. ಅಲ್ಲೇನಿದೆ? 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ, ಕೊನೆಗೆ 5 ಇಂದ್ರಿಯ. ಅದರ ನಂತರ ಲಭಿಸ್ತಿದೆ ಮನಸ್ಸು, ಸಮನಸ್ಕ ಸಂಜ್ಞೀತನ. ಸಂಜ್ಞೀತನ ಇದ್ರೂ ಕೂಡ ತಿರ್ಯಂಚದಿಂದ ಮನುಷ್ಯ ಆಗೋದು ಬಹಳ ಕಠಿಣ. ಅಸಂಜ್ಞೆಯವರೆಗಂತೂ ತಿರ್ಯಂಚನೇ ಇದೆ ರೀ, ತಿಳಿತಲ್ಲ. ಸಂಜ್ಞೆದೊಳಗೂ ಕೂಡ ತಿರ್ಯಂಚೆ ಎಷ್ಟೋ ಬಾರಿ ಆಗ್ಬೇಕಾಗ್ತದೆ. ಸಂಜ್ಞೆ ಪಂಚೇಂದ್ರಿಯ ತಿರ್ಯಂಚೆ ಆದ ನಂತರ ಸಂಜ್ಞೆ ಪಂಚೇಂದ್ರಿಯ ಮನುಷ್ಯ ಆಗ್ತಾನೆ. ಹೀಗೆ ನಿಯಮ ಇದೆ ಅಂದ್ರೆ ಮತ್ತು ವಿಕಲ 2 ಇಂದ್ರಿಯದೊಳಗೆ ಹೋಗ್ಬೋದು. ಅರೆ ಬಹಳ ಕಠಿಣ ಇದೆ. ಅದೆಲ್ಲ ದಾಟಿ ಈ ಸಂಜ್ಞೆ ಪಂಚೇಂದ್ರಿಯ ಮನುಷ್ಯ ಆದ್ರೂ ಕೂಡ ಪರ್ಯಾಪ್ತ ಮನುಷ್ಯ ಆಗೋದು ಕಠಿಣ ಇದೆ. ಪರ್ಯಾಪ್ತ ಅಂದ್ರೆ ಏನ? ಜೀವ ಮಾತೆಯ ಗರ್ಭದೊಳಗೆ ಬಂದ ಅಂತರ್ಮುಹೂರ್ತದ ಕಾಲದೊಳಗ 6 ಪರ್ಯಾಪ್ತಿ ಪ್ರಾಪ್ತ ಅದು. ಆಗಲಿಲ್ಲ ಅಂತಂದ್ರೆ ಆ ಮನುಷ್ಯ ಭವ ಹೋಯಿತು, ಜೀವ ಇನ್ನೊಂದು ಗತಿಗೆ ಹೊರಟು ಹೋಗ್ತಾನೆ. ತಾಯಿಗೇನು ಗೊತ್ತಾಗುವುದಿಲ್ಲ, ಗರ್ಭದೊಳಗೂ ಒಂದು ಜೀವ ಬಂದಿದೆ ಅಂಥೇಳಿ ಗೊತ್ತಾಗುವುದಿಲ್ಲ. ಯಾಕೆ ಗೊತ್ತಾಗೋದು? ಅಂತರ್ಮುಹೂರ್ತ ಕಾಲದೊಳಗೆ. ಬಹಳ ಕಠಿಣದ ಮಾತಿದೆ. ಪರ್ಯಾಪ್ತ ಮನುಷ್ಯ ಆಗೋದು ಕಠಿಣ ಇದೆ. ಪರ್ಯಾಪ್ತ ಆದ ನಂತರ ಕೂಡ 2 ತಿಂಗಳು 4 ತಿಂಗಳು ಮಾತೆಯ ಗರ್ಭದೊಳಗೆ ಇದ್ದುಕೊಂಡ ಹೊರಟು ಹೋಗೋದು, ಅದು ಪರ್ಯಾಪ್ತ ಭವರೇ. ಅದರ ನಂತರ ಮಾತೆಯ ಗರ್ಭದಿಂದ ಈ ಭೂಮಿಗೆ ಪ್ರತ್ಯಕ್ಷ ಜನ್ಮ ಆಗೋದು. ಅದು ಹೇಗಿದೆ? ಮರಣದಷ್ಟು ದುಃಖ ಆಗ್ತಿದೆ ಮಾತೆಯ ಗರ್ಭದಿಂದ ಈ ಭೂಮಿಗೆ ಬರಬೇಕಾದ್ರೆ. ಮನುಷ್ಯ ಜೀವ ಅಥವಾ ಜೀವ ಮನುಷ್ಯನಾಗಿ ಮಾತೆಯ ಗರ್ಭದಿಂದ ಈ ಭೂಮಿಗೆ ಬರಬೇಕಾದ್ರೆ ಮರಣ ತುಲ್ಯ ವೇದನ ಆಗ್ತಿದೆ, ನೋವು ಬಾಧೆ ಆಗ್ತಿದೆ. ಆಯಿತು, ಜನ್ಮ ಆದ ಕೂಡಲೇ ಮುಗೀತೇನ್ರಿ? ಅಷ್ಟು ಬಾಧೆಯನ್ನು ಸಹನೆ ಮಾಡಿ ಜನ್ಮ ಆಯಿತು, ಮುಗೀತೇನ್ರಿ? ಎಷ್ಟು ಪ್ರಕಾರದಿಂದ ಇಲ್ಲಿ ತಗೊಂಡು ಓಡಾಡಬೇಕಾಗ್ತಿದೆ ರೀ.
ಅದರೊಳಗನು ಉಳಿಯುವುದರ ಭರವಸೆ ಇಲ್ಲ. ಅಲ್ಲಿ ಪರಾಧೀನ. ಅರೆ ಪ್ರತ್ಯಕ್ಷ ತಾಯಿ ಇದ್ರೂ ಕೂಡ ವಿಲಾಪ ಮಾಡಿದ ವಿನಃ ಹೊಟ್ಟಿಗೆನೂ ಸಿಕ್ಕುವುದಿಲ್ಲ. ದುಃಖ ಎಷ್ಟಿದೆ ಜೀವಕ್ಕೆ, ಜೀವನದೊಳಗೆ ಅಳಬೇಕಾಗ್ತಿದೆ, ಒದ್ದಾಡಬೇಕಾಗ್ತಿದೆ. ಬರೀ ಒಂದಿಷ್ಟ ಆಹಾರ ಸಿಗಬೇಕಾದ್ರೆ ಅಂಚಳನ ಟೊಡರ್ಮಲ್ಲರ ಇನ್ನೊಂದು ವಾಕ್ಯ ಏನಿದೆ, ಆ ಜೀವಿಕೆ. ಜನ್ಮ ಕೊಡುವ ಸಮಯದೊಳಗೆ ಮಾತೆಯ ಮರಣ ಆಯಿತು ಅಂತಂದ್ರೆ ಆ ಮಗುವಿನ ಗತಿ ಏನೇನಾಗ್ತಿದ್ದೀರಿ. ಒಂದು ವೇಳೆ ದುಷ್ಟ ಶತ್ರುವಿನಂಥ ಸಂಬಂಧಿಕರು ಇದ್ರು ಅಂತಂದ್ರೆ ಏನೇನು ಕಷ್ಟ ಆಗ್ತಿದೆ ಆ ಬಾಲ್ಯಾವಸ್ಥೆಯಲ್ಲಿ. ಹಾಗಾದ್ರೆ ಆ ಬಾಲ್ಯಾವಸ್ಥೆಯನ್ನೂ ದಾಂಟಿ ನಾವು ಏನೆಲ್ಲ ಸಂಸಾರದ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ತಿಳಿದು ಜರೆ ಮರಣ ರೋಗ ಏನೇನು ಇದಾವೆ ಎಲ್ಲ ನೋಡಿ ಈಗ ಈ ಅವಸರದೊಳಗ ತತ್ವದ ಮಾತನ್ನ ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಇದು ಅವಸರ ಇದೇನಿಲ್ಲ, ಅವಸರ ಇದೆ ಅಥವಾ ಇಲ್ಲ? ಇನ್ನೂ ಬಹಳ ಬಿಟ್ಟು ಬಂದಿದೆ. ಜೈನರೊಳಗಾಗೋದು ಜನ್ಮ, ಜೈನತ್ವದ ಪರಿಚಯ ಇರೋದು, ಇವೆಲ್ಲ ಮತ್ತು ದಾಂಟಿ ಬರಬೇಕಾಗ್ತಿದೆ. ಇಲ್ಲಿ ಬರಬೇಕು ಇವೆಲ್ಲವನ್ನೇ ನೋಡಿ ಟೊಡರ್ಮಲ್ಲರ ಇದರದೇ ಅಭ್ಯಾಸದಿಂದ, ಇದರದೇ ಪರಿಚಯದಿಂದ ಹೇಳಿದರೆ ಸರ್ವ ಪ್ರಕಾರ ಸೇ ಅವಸರ. ಈಗ ಯಾವ ದುಃಖ ಇದೆ ರೀ? ದುಃಖ ಇಲ್ಲ ಅನ್ನೋ ಮಾತಿಲ್ಲ. ಸುಖ ಅಂತೂ ಆತ್ಮಾನುಭೂತಿಯ ಅಭಾವದೊಳಗೆ ಕ್ಷಣ ಮಾತ್ರ ಕೂಡ ಯಾವುದೇ ಜೀವನಿಗೆ ಇಲ್ಲ. ಆದರೆ ಯಾವ ದುಃಖ ಇದೆ ಅಂತಂದ್ರೆ ನನ್ನ ಸ್ವರೂಪವನ್ನು ನಾನು ತಿಳ್ಕೊಳ್ಳುವುದರಲ್ಲಿ ಬಾಧೆ ಯಾವುದಿದೆ ಅಂಥೇಳಿ ಸರ್ವ ಪ್ರಕಾಶ ಅವಸರ ಆಯ. ಅರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಂಥ ಜ್ಞಾನ ಲಭಿಸುವುದು ಬಹಳ ಕಠಿಣ ಇದೆ ಪ್ರಭು, ಮತ್ತು ಬಹಳ ಅಲ್ಪ ಸಮಯ ಇರ್ತಿದೆ. ಇದು ಆ ನಿಗೋಧದ ಕಾಲ, ಆ ಪಂಚಸ್ಥಾವರದ ಕಾಲ, ಆ ವಿಕಲತ್ರಯದ ಕಾಲ, ಆ ಅಸಂಜ್ಞಿ ಪಂಚೇಂದ್ರಿಯದ ಕಾಲ ಎಷ್ಟು ಕಷ್ಟಮಯ ಇತ್ತು. ಸಂಜ್ಞಿ ಪಂಚೇಂದ್ರಿಯ ಆದ ನಂತರ ಕೂಡ ಒಂದೊಂದು ಸಮಯ ಮಾತೆಯ ಗರ್ಭದೊಳಗೆ ಎಷ್ಟು ಕಷ್ಟ ಇತ್ತು. ಅಲ್ಲಿಂದ ಬಂದ ನಂತರ ದೀರ್ಘಕಾಲದವರೆಗೆ ಬಾಲ್ಯಾವಸ್ಥೆಯೊಳಗೆ ಎಷ್ಟು ಪರಾಧೀನತೆ, ಎಂಥ ಕಷ್ಟ, ಎಂಥ ನೋವು, ಮಾನಸಿಕ ವೇದನೆ ಎಷ್ಟು ಯಾರಿಗೆ ಹೇಳಬಹುದಾಗಿದೆ? ಹೇಳಿದರೆ ಅದರ ಪರಿಹಾರ ಯಾರು ಮಾಡಬಹುದಾಗಿದೆ? ಜೀವ ಏಕಾಕಿ ರೇ, ಏಕಾಕಿ. ಅರೆ ಸಾಕಷ್ಟು ಆಸ್ತಿ ಇರ್ತಿದೆ, ಪ್ರಿಯ ಜನರು ಇರ್ತಾರೆ, ತಜ್ಞರು ಇರ್ತಾರೆ. ಅದರ ರೋಗದ ಉಲ್ಬಣ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಜೀವ ಏಕಾಕಿಯಾಗಿ ಅದರ ವ್ಯಾಧಿ ಬಾಧೆಯನ್ನು ಅನುಭವಿಸ್ತಾನೋ ಅಥವಾ ಇಲ್ಲದೆ ಮೇಲೆ ಕೈಯಾಡಿಸಬಹುದು, ಔಷಧಿ ಗುಡಿಸಬಹುದು, ಏನೆಲ್ಲ ಗಾಳಿ ಹಾಕಬಹುದು, ಏನೆಲ್ಲ ಮಾಡ್ಬೋದು. ಅದರ ಒಳಗಿನ ವೇದನೆಯನ್ನು ಜೀವ ತಾನೇ ಅನುಭವಿಸ. ಕೇವಲ ನರಕದಲ್ಲೇ ದುಃಖ ಇರುವ ಮಾತಿಲ್ಲ. ನಾಲ್ಕು ಗತಿಯಲ್ಲಿ ಈ ಪ್ರಕಾರ ಜೀವ ಸತತ ನಿರಂತರ ಒಂದು ದುಃಖವನ್ನೇ ಭೋಗಿಸ್ತಾ ಇದ್ದಾನೆ. ಭ್ರಾಂತಿಯಿಂದ ಸುಖದ ಕಲ್ಪನೆ ಮಾಡ್ತಾ ಇದ್ದಾನೆ. ನಿರೋಗ ಶರೀರದಿಂದ, ಅನುಕೂಲ ಪತ್ನಿಯಿಂದ, ಆಜ್ಞಾಧಾರಿ ಪುತ್ರನಿಂದ ಸುಖ, ಧನದಿಂದ ಸುಖ. ಇದು ಬರೀ ಭ್ರಾಂತಿ ಇದೆ, ಭ್ರಾಂತಿ. ಆ ಭ್ರಾಂತಿಯ ಕೂಪದಿಂದ ಯಾವಾಗ ಮೇಲೆದ್ದು ಬರ್ತಾನೋ ಆವಾಗ ಈ ಜೀವನಿಗೆ ನಿಜವಾದ ಮಾರ್ಗ ಕಾಣಿಸೋದು ಸಾಧ್ಯ ಇದೆ. ಮೊದಲ ಭ್ರಾಂತಿಯ ಪರಿಹಾರ ಮಾಡಬೇಕು. ನಿಯಮಸಾರದೊಳಗೆ 33ನೇ ಕಲಶದೊಳಗೆ ಪದ್ಮಪ್ರಭ ಮಲಧಾರಿ ದೇವರು ಹೇಳ್ತಾರೆ, ಯಾವ ಜೀವ ಕಲ್ಪನೆಯ ಸುಖದ ಪರಿಹಾರ ಮಾಡ್ತಾನೋ ಆ ಜೀವನಿಗೆ ವಾಸ್ತವಿಕ ಸ್ಥಾನ, ಸುಖ ಸ್ಥಾನದ ಕಡೆಗೆ ಹೋಗುವ ಒಂದು ಅವಕಾಶ ಇದೆ, ಇಲ್ಲದಿದ್ದರೆ ಇಲ್ಲ.
ಈ ಕಾಲ್ಪನಿಕ ಸುಖದೊಳಗೆ ಎಲ್ಲಿಯವರೆಗೆ ಮುಳುಗಿದಾನೋ, ಮಗ್ನ ಇದಾನೋ, ತನ್ಮಯಿ ಇದಾನೋ, ಲುಬ್ಧ ಇದಾನೋ, ಅದರಿಂದ ತೃಪ್ತ ಇದಾನೋ, ಮಗ್ನ ಇದ್ದಾನೆ, ತನ್ಮಯಿ ಇದ್ದಾನೆ, ಲುಬ್ಧ ಇದ್ದಾನೆ, ಅದರಿಂದ ತೃಪ್ತ ಇದ್ದಾನೆ, ಅಲ್ಲಿಯವರೆಗೆ ಇವನಿಗೆ ವಾಸ್ತವಿಕ ಸುಖದ ಮಾತೇನ ಜ್ಞಾನಿ ಗುರುಗಳು ಹೇಳ್ತಾರೋ ಅದು ಇವನ ಕರ್ಣ ಕುಟೀರದೊಳಗೆ ಪ್ರವೇಶ ಮಾಡೋ ಸಾಧ್ಯ ಇಲ್ಲ, ಕರ್ಣಕುಹರದೊಳಗೆ ಪ್ರವೇಶ ಮಾಡೋ. ಇದಂತೂ ಬಹಳ ಮೇಲಿನ ಮಾತಿದೆ ರೀ. ಇಲ್ಲಿ ನಡೆದದ್ದ ಮೋಕ್ಷ ಅಧಿಕಾರದ ಮಾತು ಇದೆಯಲ್ಲ, ಬೇರೆ ಯಾವುದೋ ಹಿಂದೆ ಇರಲಿಲ್ಲ ಉಪಾಯ, ಮುಂದೆ ಇರೋ ಸಾಧ್ಯ ಇಲ್ಲ ಅಂತ ಹೇಳಿದರೆ, ನೀ ಮುಂದೆ ಯಾವುದರ ಸಲುವಾಗಿ ದಾರಿ ಕಾಯ್ತಾ ಇದ್ದಿ, ನಾಳೆ ಯಾವುದರ ಸಲುವಾಗಿ ಅಂತ ಇದ್ದಿ, ಸರ್ವಜ್ಞರ ಸಮೋಸರಣದೊಳಗೆ ಹೋದ ಮೇಲೆ ಮಾಡ್ತೇನೆ ಅಂಥೇಳಿ ಯಾವುದರ ಸಲುವಾಗಿ ಅಂತ ಇದ್ದಿ. ಉಪಾಯ ಅಂತೂ ಇಲ್ಲೇ ನಿನ್ನ ಸ್ವಾಧೀನನೇ ಇದೆ. ನೀನು ಎಲ್ಲಾದರೂ ಹೋಗೋದ, ಆ ಕಾರ್ಯವನ್ನು ಮಾಡೋದ, ಏನಾದರೂ ಗುರಿ ಇಟ್ಕೊಂಡಿದ್ರ ಅಲ್ಲಿ ಹೋಗೋದನ್ನು ಸಾಧ್ಯ ಇಲ್ಲ, ಆ ಕಾರ್ಯ ನಿನ್ನ ಕಡೆಯಿಂದ ಆಗೋದನ್ನು ಸಾಧ್ಯ ಇಲ್ಲ. ಈಗ ಮಾಡೋದಿದೆ ಏನ, ಜೀವ ಮತ್ತು ಕರ್ಮಗಳ ಮಧ್ಯದಲ್ಲಿರುವಂಥ ಭೇದವನ್ನು ಪ್ರಜ್ಞೆಯಿಂದ ತಿಳಿಯುವುದಿದೆ. ಪ್ರಜ್ಞೆಯಂ ಗ್ರಹಿಸುವುದು, ಪ್ರಜ್ಞೆಯಿಂದ ನೋಡೋದ, ಪ್ರಜ್ಞೆಯಿಂದ ತಿಳಿಯೋದ, ಪ್ರಜ್ಞೆಯಿಂದ ಗ್ರಹಿಸೋದ. ಏನನ್ನ ಗ್ರಹಿಸೋದ? ಜೀವವನ್ನು ಗ್ರಹಿಸೋದ, ಕರ್ಮವನ್ನು ಇಟ್ಕೊಳ್ಳೋದು. ಹಣ್ಣನ್ನು ಆಸ್ವಾದಿಸೋದ, ತಿಂದು ಬಿಡೋದ, ಶಿಪ್ಪೆಯನ್ನು ಎಸೆದು ಬಿಡೋದ. ಎರಡೂ ಜೊತೆನೇ ಇರೋದು, ಅನಾದಿ ಕಾಲದಿಂದ ಜೊತೆನೇ ಇದೆ. ಗಣಿಯೊಳಗಿನ ಚಿನ್ನ ಕಲ್ಮಶದ ಜೊತೆಗೇನೆ ಇದೆ, ಹಣ್ಣ ಶಿಪ್ಪೆಯ ಜೊತೆಗೇನೆ ಸಿಕ್ತಿದೆ. ಆದರೆ ಬುದ್ಧಿ ಅನ್ನೋದೇನಿದೆಯಲ್ಲ, ಆ ಬುದ್ಧಿಯ ಬಲದಿಂದ ಮನುಷ್ಯ ಪ್ರಾಣಿ ಏನು ಮಾಡ್ತಾನೆ, ಆ ಗಣಿಯೊಳಗಿನ ಕಲ್ಮಶಯುಕ್ತ ಚಿನ್ನವನ್ನು ಶುದ್ಧ ಮಾಡ್ತಾನೆ. ಹೇಗೆ? ಸೂದ್ರವ್ಯಾದಿ ಯೋಗದಿ, ಸೂದ್ರವ್ಯಾದಿ ಯೋಗದಿ. ಇಲ್ಲಿ ಸೂದ್ರವ್ಯ, ಸೂದ್ರವ್ಯ ಯಾವುದ? ಚೈತನ್ಯ ತತ್ವ, ಜೀವ, ಆತ್ಮ. ಸೂದ್ರವ್ಯಾದಿ ಯೋಗ, ಜೀವ ಶುದ್ಧನಾಗುವನು. ಸಂಸಾರದೊಳಗೆ ಬದ್ಧ ಇದ್ದ, ದೋಷಿ ಇದ್ದ, ಗತಿಗಳ ರೂಪ ಇದ್ದ, ಕಷಾಯಿ ಇದ್ದ, ಮಾಯಾವಿ ಇದ್ದ, ಮತ್ಸರ ರೂಪದ ಪರಿಣಾಮದಿಂದ ಕಾಣಿಸಿಕೊಳ್ತಾ ಇದ್ದ, ಅಭಿಮಾನ ರೂಪದ ಪರಿಣಾಮದಿಂದ ಕಾಣಿಸಿಕೊಳ್ತಾ ಇದ್ದ, ಈಗ ಶುದ್ಧ ಆಗ್ತಾನೆ ಸೂದ್ರವ್ಯಾದಿಗಳ ಯೋಗ. ಸೂದ್ರವೇ ಒಂದು ಶುದ್ಧಾತ್ಮನ ಇದೆ. ಅದಕ್ಕೇನು ಹೇಳಿದರು? ಆತ್ಮನ ಶುದ್ಧ ಸ್ವರೂಪವನ್ನು ಅನುಭವಿಸುವಲ್ಲಿ ಸಮರ್ಥತೆಯ ರೂಪದಿಂದ ಪರಿಣಮಿಸುತ್ತಿರುವ ಜ್ಞಾನಗುಣ, ಅದು ಒಂದೇ ಉಪಾಯ ಇದೆ. ಅದು ಒಂದೇ ಚೇಣ ಇದೆ. ಚೇಣ ಯಾವ ಪ್ರಕಾರ? ಎರಡು ವಸ್ತುವನ್ನು ಅಥವಾ ವಸ್ತುವನ್ನು ಇಬ್ಬಾಗ ಮಾಡುವ ಸಲುವಾಗಿ ಉಪಯೋಗಿ ಇದೆಯೋ, ಚೇಣದಿಂದನ ಮಾಡಲಾಗುತ್ತದೆಯೋ, ಅದೇ ಪ್ರಕಾರ ಈ ಜ್ಞಾನ ರೂಪದ ಚೇಣದಿಂದ, ಪ್ರಜ್ಞಾರೂಪದ ಚೇಣದಿಂದ ಮಾಡೋದಿದೆ. ಏನ? ಜೀವ ಮತ್ತು ಕರ್ಮಗಳ ಎರಡು ಭಾಗ ಮಾಡೋದಿದೆ. ಎರಡು ಇದಾವೆ, ಸಂಧಿ ಇದೆ. ಸೂಕ್ಷ್ಮ ಸಂಧಿಯ ಮಧ್ಯದೊಳಗ ಆ ಪ್ರಜ್ಞೆ ಎಂಬ ಚೇನನ್ನು ಇರಿಸಿದ ನಂತರ ಅಲ್ಲಿ ಜ್ಞಾನದ ಬಲದಿಂದ ಏನಾಗ್ತಿದೆ? ಎರಡು ವಸ್ತು ಎರಡಾಗಿ ಕಾಣಿಸ್ತವೆ ಅನ್ನೋದು ಒಂದು ಮಾತು. ಆದರೆ ಅದಕ್ಕಿಂತ ಮುಂದಿನ ಮಾತು, ಮೂಲ ಮಾತು, ಪ್ರಯೋಜನಭೂತ ಮಾತು ಏನ ಅಂತಂದ್ರೆ, ಕಾಣಿಸೋದು ಮಾತ್ರ ಅಲ್ಲ, ಯಾವುದು ಜೀವ ಇದೆಯೋ, ಜೀವದ ಯಾವ ಶುದ್ಧ ಸ್ವರೂಪ ಇದೆಯೋ ಅದನ್ನು ಮಾತ್ರ ಅನುಭವಿಸುವಂಥ ಸಾಮರ್ಥ್ಯ
ಈ ಒಂದು ಜ್ಞಾನಕ್ಕೆ ಇದೆ. ಈ ಜ್ಞಾನ ಆ ಸಾಮರ್ಥ್ಯ ರೂಪದಿಂದ ಹುಟ್ಟಿದಾರಭ್ಯದಿಂದ ಪರಿಣಮನ ಮಾಡ್ತಾ ಇದೆ. ಬೇಕಾದ್ರೆ ಹೊರಗಡೆ ಒಂದು ಅಕ್ಷರವನ್ನು ಕೂಡ ತಿಳಿಯುವ ಯೋಗ್ಯತೆ ಇರಲಿಕ್ಕಿಲ್ಲ. ಆದ್ರೆ ಆಂತರ್ಯದೊಳಗಿನ ಕರ್ಮದಿಂದ ಕರ್ಮದ ಜೊತೆಗೆ ಏಕಾಗ್ತಾ ಇರುವಂಥ ತನ್ನ ಪರ್ಯಾಯದಿಂದ ಭಿನ್ನ ಮಾಡಿ ಶುದ್ಧ ವಸ್ತು ಮಾತ್ರದ ಅನುಭವ ಮಾಡುವಂಥ ಸಾಮರ್ಥ್ಯ ಈ ಜೀವಕ್ಕೆ. ಹೇಳಿದ್ರಲ್ಲ ಆನೆಯ ದೃಷ್ಟಾಂತ. ಆನೆ ಸುಂದರವಾದಂಥ ಆಹಾರ, ಲಡ್ಡು ಮತ್ತು ಮೇವು, ಹುಲ್ಲು ಎರಡನ್ನೂ ಕೂಡಿಸಿ ತಿಂದು ಬಿಡ್ತಿದೆ. ಅದಕ್ಕೆ ಜ್ಞಾನನೇ ಇಲ್ಲ. ಅದರ ಬುದ್ಧಿ ಅಷ್ಟು ಸ್ಥೂಲ ಇದೆ. ದೇಹ ಎಷ್ಟು ಸ್ಥೂಲ ಇದೆಯಲ್ಲ ಅಷ್ಟು ಅದರ ಬುದ್ಧಿ ಸ್ಥೂಲ. ಅದಕ್ಕೆ ಸ್ವಾದ ಭೇದ ಗೊತ್ತಿಲ್ಲ. ಅದೇ ಪ್ರಕಾರ ಈ ಸಂಸಾರಿ ಜೀವದ ಬುದ್ಧಿ ಸ್ಥೂಲ ಇದ್ದ ಕಾರಣ ಕರ್ಮದ ಜೊತೆಗೆ ದುರ್ಬಲತೆಯಿಂದ ಏಕಾಗ್ತಾ ಇರುವಂಥ ತನ್ನನ್ನ, ಆ ಕರ್ಮವನ್ನ, ಆ ಸಂಯೋಗದ ಜೊತೆಗೆ ಏಕಾಗ್ತಾ ಇರುವಂಥ ತನ್ನನ್ನ, ಅರ್ಥಾತ್ ತನ್ನ ಒಂದು ಸಮಯದ ಭಾವವನ್ನ ಮತ್ತು ಆ ಸಂಯೋಗವನ್ನ ಏಕರೂಪವಾಗಿ ಅನುಭವ ಮಾಡ್ತಿದೆ ಈ ಸ್ಥೂಲ ಜೀವರೇ, ಸಂಸಾರಿ ಜೀವ, ಮಿಥ್ಯಾದೃಷ್ಟಿ. ಏನು ಮಾಡೋದಿದೆ? ಇದು ಒಂದೇ ಉಪಾಯ ಇದೆ. ಹಿಂದೆ ಯಾರು ಸುಖದ ಮಾರ್ಗದೊಳಗೆ ಬಂದರೋ ಅವರೆಲ್ಲ ಇದೇ ಉಪಾಯದಿಂದ ಬಂದರು. ಮುಂದೆ ಅನಂತ ಕಾಲದವರೆಗೆ ಎಷ್ಟು ಜೀವರುಗಳು ತೀರ್ಥಂಕರರಾಗವರಿದ್ದಾರೆ, ಧರ್ಮ ತೀರ್ಥದ ಪ್ರವರ್ತಕರಿದ್ದಾರೆ. ಅವರೆಲ್ಲ ಮತ್ತು ಅವರ ಆ ಧರ್ಮದ ಉಪದೇಶದ ಮೂಲಕ ಎಷ್ಟು ಜೀವರುಗಳ ಮೋಕ್ಷ ಮಾರ್ಗದಲ್ಲಿ ಬರೋರಿದ್ದಾರೆ. ಅವರೆಲ್ಲ ಇದೇ ಉಪಾಯ ಮಾಡುತ್ತಿದೆ. ಯಾವುದ? ಜೀವ ಕರ್ಮಗಳ ಮಧ್ಯದಲ್ಲಿರುವಂಥ ಭೇದವನ್ನು ತಿಳಿದು ಶುದ್ಧ ಜೀವದ ಸ್ವರೂಪದ ಅನುಭವ ಮಾಡೋದಿದೆ. ಹೇಗೆ ಮಾಡೋದಿದೆ? ಅದನ್ನು ಬೇರೆ ಮಾಡಿ ಮಾಡೋದಿದೆ. ಅದು ಇರುವಾಗನ ಮಾಡೋದಿದೆ. ಅದು ಇರುವಾಗನ. ಅರೆ, ದೇಹ ಇರುವೆಳೆದೊಳಗೆ ದೇಹಾತೀತ, ಸಂಯೋಗ ಇರುವೆಳೆದೊಳಗೆ ಸಂಯೋಗಾತೀತ, ವಿಭಾವ ಇರುವೆಳೆದೊಳಗೆ ವಿಭಾವಾತೀತ. ಒಂದು ಜ್ಞಾನ 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 ಸ್ವಭಾವದ ಅನುಭವ, ಜ್ಞಾನದ ಮುಖ್ಯತೆಯಿಂದನ ಆಗೋದ. ಇದು ಒಂದೇ ಸುಖದ ಕಾರಣ ಇದೆ. ಧನ, ಪುಣ್ಯ, ಬಲ ಇವು ಯಾವ ಸುಖದ ಕಾರಣ ಇಲ್ಲ. ಯಾಕೆ ಅಂತಂದ್ರೆ ಅವು ನೋಡ್ತಾ ಇದ್ದ ಹಾಗೆ ವಿಲಯಕ್ಕೆ ಪ್ರಾಪ್ತ ಆಗಿ ಹೋಗ್ತವೆ, ಶಾಶ್ವತ ಅಲ್ಲ. ಒಬ್ಬರಿಗೊಬ್ಬರು ಮುಖ ನೋಡಿದರೆ ಗೊತ್ತಾಗ್ತಿದೆ ಎಂಥ ದಯನೀಯ ಸ್ಥಿತಿ ಇದೆ. ಒಂದೇ ಒಂದು ಕ್ಷಣದೊಳಗೆ ಎಲ್ಲವೂ ಹೊರಟೋಗ್ತಿದೆ. ಏನು ಮಾಡೋದು? ಎಲ್ಲಿ ಹೋಗೋದು? ಯಾವ ಪ್ರಕಾರ ಜೀವನದ ತುಂಬೆಲ್ಲ ಅರಿತೋ ಅರಿಯದೆಯೋ ಬುದ್ಧಿಪೂರ್ವಕ ಅಥವಾ ಯಾವುದೇ ಪ್ರಕಾರದ ಬುದ್ಧಿಯ ಉಪಯೋಗ ಮಾಡದ್ದನ ನಿರಂತರ ಯಾವ ಮಲಿನ ಭಾವಗಳ ಪ್ರವಾಹದಲ್ಲಿ ನಾನು ಮುಳುಗಿ ಹೇಳ್ತಾ ಇದ್ದೇನೋ ಅದರ ಅನುಸಾರ ಕರ್ಮಗಳದ್ದು ಬಂಧ ಆದದ್ದು ಇದೆ. ಅದರ ಅನುಸಾರ ಗತಿಗಳಲ್ಲಿ ಹೊರಟು ಹೋಗೋದಿದೆ. ಅಲ್ಲಿ ನಮ್ಮನ್ನು ಯಾರೂ ಕೇಳುವುದಿಲ್ಲ, ನಮಗೆ ಯಾರೂ ಹೇಳುವುದಿಲ್ಲ. ನೀ ಹೀಗೆ ಮಾಡು, ನಿನ್ನ ಸ್ವರೂಪ ಹೀಗಿದೆ ಅಂಥೇಳಿ ಹೇಳುವಂಥ ಜ್ಞಾನಿ ಗುರುಗಳದ್ದ ಈ ಭವದಲ್ಲಿ ಮಹಾಭಾಗ್ಯದಿಂದ ಸಂಯೋಗ ಆಗಿದೆ. ಅದನ್ನು ಟೋಡರ್ ಮಲ್ಲರು ಹೇಳಿರು, ಸರ್ವ ಪ್ರಕಾಶ ಅವಸರ. ಹೇಳೋರು ಸಿಕ್ಕದಿದ್ರ ಅರೆ ವೀತರಾಗಿ ಭಾವಲಿಂಗಿ ಸಂತರ, ಸತ್ಯ ಮಹಾವ್ರತಧಾರಿ ಸಂತರ, ಜೀವ ಮಾತ್ರರ ಮೇಲೆ ಕರುಣೆಯ ಭಾವ ಪ್ರವಹಿಸ್ತಾ ಇರುವಂಥ ಸಂತರ ದೊರಕದಿದ್ರೆ ಜೀವ ಏನು ಮಾಡೋ ಸಾಧ್ಯ ಇದೆ? ಬುದ್ಧಿ ಇದ್ರೂ ಕೂಡ ಏನು ಮಾಡೋ ಸಾಧ್ಯ ಇದೆ?
ಇದು ಇದೆಯಲ್ಲ ಸರ್ವ ಪ್ರಕಾರ ಶೇ ಅವಸರ. ಕುಂದು ಕುಂದು ವಿರಚಿತ ಸಮಯ ಸಾರ ಸಿಕ್ಕಿತು, ಸಮಂತ ಭದ್ರ ದೇವರು ಬರೆದಿರುವಂಥ ರತ್ನ ಕರಂಡ ಸಿಕ್ಕಿತು. ಅವರು ಬರೀದಿದ್ರ ಅಥವಾ ಅದರಿಂದ ಉಪಲಬ್ಧ ಇರದಿದ್ರ ನಾನು ನನ್ನ ಕಲ್ಯಾಣದ ಮಾರ್ಗವನ್ನೇ ಹಾಗೆ ತಿಳ್ಕೊಳ್ಳುವ ಯೋಗ್ಯತೆ ನನ್ನಲ್ಲೇ ಇದೆ. ಆದ್ರೆ ಆ ನಿಮಿತ್ತ ಇಲ್ದಿದ್ರ ಯಾರು ತಿಳ್ಕೊಳ್ಳಬಹುದಾಗಿತ್ತು? ಇನ್ನು ನಿಮಿತ್ತನೂ ಇದೆ, ಯೋಗ್ಯತೆನೂ ಇದೆ. ಇದು ಸರ್ವ ಪ್ರಕಾಶ ಅವಸರ ಅಲ್ರಿ? ಏನಿದೆ ಹೇಳ್ರಿ? ಇಂಥದ್ದ ಅನಂತ ಕಾಲದೊಳಗೆ ಸಿಕ್ಕುವುದಿಲ್ಲ ಸ್ನೇಹ, ಸಿಕ್ಕುವುದಿಲ್ಲ. ಎಷ್ಟೋ ನಾವು ಪಾಪದವರಾದ್ರನು ಸಭ್ಯ ಕಂಡ್ರನು ಯಾರೇನು ಮಾಡೋಕೆ ಸಾಧ್ಯ ಇದೆ? ಯಾರೇನು ಮಾಡೋದು? ದಯನೀಯತೆಯಿಂದ ಯಾರ ಕಡೆಗೆ ನೋಡಿದರ, ಯಾರ ನಮ್ಮನ್ನ ಈ ಭವ ದುಃಖದಿಂದ ಮೇಲೆತ್ತುವ ಸಾಧ್ಯತೆ ಇದೆ? ಭವ ದುಃಖದಿಂದ, ದುಃಖದ ಸಾಗರದಿಂದ ಮೇಲೆತ್ತುವಂತಹ ಸಾಮರ್ಥ್ಯ ಒಂದು ಸರ್ವಜ್ಞ ಪ್ರಣೀತ ಶಾಸನದೊಳಗೆ ಹೇಳಿರುವಂತಹ ಅಂತಃತತ್ವದ ಗ್ರಹಣ ಒಂದೇ ಒಂದು ಇದೆ. ಅದನ್ನು ಬಿಟ್ಟ ಬೇರೆ ಯಾವುದೂ ಇಲ್ಲ. ಹಿಂದೂ ಇರಲಿಲ್ಲ, ಮುಂದೂ ಇರುವುದಿಲ್ಲ ಅಂಥೇಳಿ ಹೇಳಿದರು. ನಮಗೊಂದಿಷ್ಟು ಇದರ ಗಾಂಭೀರ್ಯತೆ ಗೊತ್ತಾಗಬೇಕು. ಮತ್ತು ಭವದ್ದು ಏನಿದೆ ಚತುರ್ಗತಿ ದುಃಖ, ಅದ ನಿಜವಾಗಿ ನಮ್ಮ ಲಕ್ಷ್ಯದೊಳಗೆ ಬರಬೇಕು. ಏನೋ ಹೇಳ್ತಾರೋ, ಏನೋ ಬರೆದಿದ್ದಾರೋ, ಏನೋ ಕೇಳೋದ, ಆಯಿತು ನಮ್ದೇನಿದೆ ಅದನ್ನು ಮಾಡೋದು. ಅಂದ್ರೆ ನಮ್ದೇನು ಮಾರ್ಗ ಇದೆಯೋ ಆ ಸಂಸಾರ ಮಾರ್ಗದೊಳಗನ ನಾವು ಉಳಿಯೋರ. ಬರೀ ಸಂಸಾರ ಮಾರ್ಗದೊಳಗಲ್ಲ, ಅನಂತ ಸಂಸಾರ ರೂಪ ನಿಗೋದಕ್ಕನ ಹೋಗವ್ರ. ಯಾಕೆ ಅಂತಂದ್ರೆ ತ್ರಸ ಅವಸ್ಥೆಯಲ್ಲಿರುವಂಥ ಕಾಲ ಪೂರ್ಣ ಆಗೋದ್ರಿ, ಆಗೋದಲ್ಲ. ನಾವು ಇಲ್ಲೇ ಮೈ ಮರ್ತೇವೆ, ಇಲ್ಲೇ ಮೈ ಮರ್ತೇವೆ. ಎಲ್ಲಿ? ಈ ಧನ, ಈ ಐಶ್ವರ್ಯ, ಈ ರೂಪ, ಈ ಮಕ್ಕಳ, ಈ ಎಲ್ಲ ಪ್ರಕಾರದ ಅವಸರ. ನಿಗೋದದಿಂದ ಮೇಲೆ ಬರೋದು ಮೊದಲನೇ ಅವಸರ. ಸಂಜ್ಞಿ ಪಂಚೇಂದ್ರಿಯ ಆಗೋದು ಎರಡನೇ ಅವಸರ. ಅದರೊಳಗೆ ಮನುಷ್ಯ ಆಗೋದು ಮೂರನೇ ಅವಸರ. ಅದರೊಳಗೆ ಪರ್ಯಾಪ್ತ ಮನುಷ್ಯ ಆಗೋದು ನಾಲ್ಕನೇ ಅವಸರ. ಅದರೊಳಗೆ ಜೈನ ಕುಲದೊಳಗೆ ಹುಟ್ಟೋದ ಆರನೇ ಅವಸರ. ಏನದಾವ ಇವು ಕ್ರಮದಿಂದ? ಜೈನ ಆದರನೂ ಕೂಡ ಜಿನೇಂದ್ರ ಭಗವಂತರ ದರ್ಶನದ ಯೋಗನ ಸಿಕ್ಕದೇನ ಅನಂತ ಅಸಂಖ್ಯ ಜೈನರ ಮರಣಕ್ಕೆ ಈಡಾಗಿದಾರೋ ಅಥವಾ ಇಲ್ರಿ? ಆಗಿದ್ದಿರಬಹುದು ಅಥವಾ ಇಲ್ರಿ? ಜಿನ ಮಂದಿರದೊಳಗೆ ಹೋಗಲೇ ಇಲ್ಲ ಹುಟ್ಟಿದಾರಭ್ಯದಿಂದ. ಅಂಥವ್ರು ಯಾರಾದ್ರೂ ಜೈನರು ಇರಬಹುದು ಅಥವಾ ಇಲ್ರಿ? ಜೈನಂತೆ ಗೊತ್ತಿಲ್ಲ. ನಮಗೆ ಯಾವ್ದ ಪ್ರಾಪ್ತ ಇದೆಯಲ್ಲ ಆ ಭಾಗ್ಯದ ಮಹಿಮಾ ಗೊತ್ತಿಲ್ಲ. ಯಾವ್ದು ಇದು ಆರ್ಯ ಕ್ಷೇತ್ರದೊಳಗೆ ಹುಟ್ಟಿರುವುದರಿಂದ ಯಾವುದೋ ಮಹಾಭಾಗ್ಯದಿಂದ ಜೈನರ ದೇವ ಜಿನಪ್ರಭುವಿನ ಆಸ್ಥಾನದೊಳಗೆ ಹೋದೆವು. ಎಂಥವ್ರವರ ಶತೇಂದ್ರವಂತಿ 100 ಜನ ಇಂದ್ರರಿಂದ, 3 ಲೋಕದೊಳಗೆ ಯಾವ 100 ಜನ ಇಂದ್ರರದರೋ ಅವರಿಂದ ವಂದಿತ ಪೂಜಿತ ಅಂಥ ದೇವನ ಆಸ್ಥಾನದೊಳಗೆ ಹೋಗೋದ. ಇದು ಎಂಥ ಭಾಗ್ಯ ಇದೆ ರೀ! ಇದ್ದಕ್ಕಿದ್ದ ಹಾಗೆ ಹೋಗ್ತೇವೆ. ಯಾವ ಪ್ರಕಾರದ ಭಾವಿಲ್ಲ, ವಿನಯ ಇಲ್ಲ, ಎಚ್ಚರ ಇಲ್ಲ ಮೈ ಮೇಲೆ. 100 ಜನ ಇಂದ್ರರ ಯಾರಿಗೆ ನತಮಸ್ತಕ ಇದಾರೋ ಅಂಥ ದೇವನ ಸಾನ್ನಿಧ್ಯದೊಳಗೆ ಅರೆ ಇಡೀ 3 ಲೋಕದ ಶ್ರೇಷ್ಠ ಪುರುಷರೆಲ್ಲ ಯಾರಿಗೆ ನತಮಸ್ತಕದಾರೋ ಅಂಥವರ ದರ್ಬಾರದೊಳಗೆ ಫೋನಲ್ಲಿ ಮಾತಾಡ್ಕೊಂತ ಹೋಗ್ತೀರಿ. ಮಿನಿಸ್ಟರ್ನ ಹತ್ರ ಹೋಗೋದಿತ್ತಂದ್ರೆ ಏನಿದೆ? ಮತ್ತು ಭಗವಂತನ ಹತ್ರ ಹೋಗೋ ವೇಳೆದೊಳಗೆ ಯಾವ ಪ್ರಕಾರದ ಎಚ್ಚರಿದೆ ಮೈ ಮೇಲೆ, ಯಾವ ಪ್ರಕಾರದ ವಿನಯ ಇದೆ? ಈ ಫೋನದಿಂದಂತೂ ಎಷ್ಟು ಹಾವಳಿ, ಎಷ್ಟು ಹಾನಿ, ಎಂಥ 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 ಸನ್ಮಾರ್ಗಗಳದ್ದು ವಿರಾಧನೆಯಾಗಿ ಹೋಗ್ತಾ ಇದೆ.
ನಿಜವಾಗಿ ಬೇಕೇ ಇರೋದಿಲ್ಲ. ಧರ್ಮದ ಸ್ಥಾನದೊಳಗೆ ಅವುಗಳನ್ನು ಕಾದೇನಿದ್ದೀರಿ? ಅರೆ, ಮಂದಿರಕ್ಕೆ ಹೋದ ನಂತರ ನಿಸ್ಸಹಿ ಅಂತಾನೆ ಪವಿತ್ರ ಪರಂಪರೆ ಇದೆ. ಯಾವುದರ ನಿಸ್ಸಹಿ? ಅರೆ, ಸಂಸಾರ, ಶರೀರ, ಭೋಗದ ಭಾವಗಳೇನು ಕಂಠಪೂರ್ತಿ ತುಂಬಿದವೆಯೋ ಅವುಗಳನ್ನೆಲ್ಲ ಬಿಟ್ಟುಕೊಟ್ಟು ಒಳಗಡೆ ಹೋಗೋದಿದೆ. ಅಂಥದ್ರೊಳಗೆ ಆ ಫೋನ್ ತಗೊಂಡು ಹೋಗ್ತಾರೆ, ಅಲ್ಲೇ ಹಲೋ ಅಂತಾರೆ. ಬಹಳ ಆಶ್ಚರ್ಯದ ಮಾತು, ಮಹಾ ದುರ್ಭಾಗ್ಯದ ಮಾತರೆ. ಇಲ್ಲ, ಸಾಮಾನ್ಯ ವಿವೇಕ ಕೂಡ ಹೋಗಿದ್ದೀರಿ. ಎಲ್ಲಿ ನನ್ನ ವಿಭಾವವನ್ನು ಕೂಡ ನಾನು ಹೊರಗಿಟ್ಟು ಹೋಗುವುದಿದೆ, ಅಲ್ಲಿ ಅಂಥ ಅಶುಭ ಸಾಧನವನ್ನು ತಗೊಂಡು ಹೋಗೋದ್ರೆ ಎಲ್ಲಿ ಕೆಲಸ ನನ್ನ ಶುದ್ಧ ಜ್ಞಾನದ ವೀತರಾಗ ಭಗವಂತನ ಜೊತೆಗೆ ಏಕತ್ವ ಸಾಧಿಸುವುದಿದೆಯೋ? ಸಾಮಾನ್ಯ ವಿವೇಕ ಹೋಗಿದೆ. ಇದರ ಹೆಸರನ್ನ ಈ ಪಂಚಮ ಕಾಲದ ಅಪಾತ್ರ ಜೀವರುಗಳದ್ದ ಪರಿಚಯ ನಡೆದಂತೆ. ಬಹಳ ಕಠಿಣ ಮಾತಿದೆ, ಆದರೂ ಕೂಡ ನಾವು ತಿಳ್ಕೊಳ್ಳೋದು ಅವಶ್ಯಕ ಇದೆ. ಹೋಗಿದೆ, ನಮ್ದು ಜೀವನ ಬಹಳಷ್ಟು ಹೋಗಿದೆ. ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ಇದೇ ಅದು ನಮಗೆ ಉಪಯೋಗ ಆಗಬೇಕು. ಈ ಸಮಯದ ವರ್ತಮಾನದ ಏನು ನನ್ನ ಜ್ಞಾನಗುಣ ಯಾವ ರೂಪದಿಂದ ಪ್ರಗಟ ಇದೆ ಮತ್ತು ಪರಿಣಮಿಸ್ತಾ ಇದೆ? ಆತ್ಮನ ಅರ್ಥಾತ್ ನನ್ನ ಶುದ್ಧ ಸ್ವರೂಪವನ್ನ ಅನುಭವಿಸುವಲ್ಲಿ ಸಾಮರ್ಥ್ಯ ಇದೆ. ಅದರಲ್ಲಿ ಆ ಸಾಮರ್ಥ್ಯ ರೂಪದಿಂದ ಅದು ಪರಿಣಮನ ಮಾಡುತ್ತಾ ಇದೆ. ಅದರ ಪರಿಣಮನದೊಳಗೆ ಯಾವ ಪ್ರಕಾರದಿಂದ ನ್ಯೂನತೆ ಇಲ್ಲ. ಅದರ ಪರಿಣಮನೆಲ್ಲ ನಿರರ್ಥಕವಾಗಿ ಖಾಲಿಯಾಗಿ ಹೋಗ್ತಾ ಇದೆ. ತುಂಬಿ ತಂದದ್ದು ಇದೆ ಕಲಶ, ಅಮೃತ ಕಲಶ. ಅದು ನಿರುಪಯೋಗಿ ಆಗ್ತಾ ಇದೆ. ಅದು ಮತ್ತು ಪುನಃ ಸಂಪಾದನೆ ಮಾಡಲಿಕ್ಕಾಗಲಿ ಅಥವಾ ಬಿದ್ದು ಹೋದದ್ದನ್ನು, ಚೆಲ್ಲಿ ಹೋದದ್ದನ್ನು ಮತ್ತೆ ಕಲಶದೊಳಗೆ ತುಂಬಿಕೊಳ್ಳಕ್ಕಾಗಲಿ ಬರುವುದಿಲ್ಲ. ಒಣ ಕಾಳಿದ್ರ, ಸ್ವಚ್ಛ ನೆಲ ಇದ್ರ ತಗೊಳ್ಬಹುದು, ಹೌದು ಅಥವಾ ಇಲ್ರಿ? ದ್ರವ ಪದಾರ್ಥ ಅದು ಕೊಳಚೆ ಒಳಗೆ ಬಿದ್ದ ನಂತರ ಏನು ಮಾಡೋದ್ರಿ? ನಮ್ಮ ಜ್ಞಾನ ಅಮೃತ ಸದೃಶ ಜ್ಞಾನ. ಅರೆ, ಅಮೃತ ಸದೃಶ ಅರ್ಥಾತ್ ತ್ರಿಕಾಲಿ, ಶಾಶ್ವತ, ಶುದ್ಧ, ಸಂಪೂರ್ಣ ದ್ರವ್ಯ ಭಾವ ನೋ ಕರ್ಮದಿಂದ ತ್ರಿಕಾಲದಲ್ಲೂ ಅಸ್ಪೃಷ್ಟ ಇರುವಂಥ ಯಾವ ಚೈತನ್ಯ ಆನಂದದ ಘನಪಿಂಡ ಸ್ವರೂಪ ಆತ್ಮ ಇದ್ದಾನೋ ಅವನನ್ನು ತನ್ನಲ್ಲೇ ಧಾರಣ ಮಾಡುವಂಥ ಸಾಮರ್ಥ್ಯವೇ ನಮ್ಮ ಜ್ಞಾನಕ್ಕೆ. ಧಾರಣೆ ಯಾವುದರದ್ದು ಮಾಡ್ತಾ ಇದೆ? ಯಾವುದರದ್ದು ಮಾಡ್ತಾ ಇದೆ? ಅತ್ಯಂತ ತುಚ್ಛ, ಯಾವುದರಿಂದ ಕಾಲ್ಪನಿಕ ಸುಖ ಕೂಡ ಇಲ್ಲ, ಬರೀ ದುಃಖ ಇದೆ, ಅಂಥದ್ರ ಧಾರಣ ಮಾಡ್ತಾ ಇದೆ ಈ ಗ್ರಹ. ನೋಡ್ತಾ ಇದ್ದ ಹಾಗೆ ಜೀವನ ಕಳೆದು ಹೋಯಿತು. ಏನು ಮಾಡಿದೆವು? ಈ ಪ್ರಕಾರ ಇಂಥ ಮನೆತನದೊಳಗೆ ಹುಟ್ಟಿದೆವು, ಈ ಪ್ರಕಾರ ವಿದ್ಯಾಭ್ಯಾಸ ಮಾಡಿದೆವು, ಈ ಪ್ರಕಾರ ಧನ ಸಂಪಾದನೆ ಮಾಡಿದೆವು, ಈ ಪ್ರಕಾರ ಮನೆ ಕಟ್ಟಿದೆವು, ಮಕ್ಕಳ ಮದುವೆ ಮಾಡಿದೆವು. ಮುಂದೆ ಏನು ಇಲ್ಲ. ಒಂದು ದಿವಸ 4 ಜನರ ಹೆಗಲ ಮೇಲೆ ಕೂತು ಹೋಗೋದು. ಅದು ಹೋಗೋದ ಶರೀರವೇ, ಅದರ ಜೀವ ಎಲ್ಲಿ ಹೋಗೋದ? ವಿಷಯ ಅಂಥದ್ದಿದೆ ನೋಡ್ರಿ. ಅಲ್ಲಿ ಶಬ್ದಗಳನ್ನೇ ಭಾವಾರ್ಥವು ಹೀಗಿದೆ. ಅದಕ್ಕಿಂತ ಮೇಲೆ ವಸ್ತು ಸ್ವರೂಪದಿಂದ ಪ್ರಕಟವಿರುವ ಯಾವ ಪ್ರಜ್ಞಾ ಆತ್ಮನ ಶುದ್ಧ ಸ್ವರೂಪವನ್ನು ಅನುಭವಿಸುವಲ್ಲಿ, ಪ್ರಜ್ಞಾ ಶಬ್ದದ ಅರ್ಥರೀದ ಒಂದು ವಾಕ್ಯ ಪೂರ ಏನ? ಆತ್ಮನ ಶುದ್ಧ ಸ್ವರೂಪವನ್ನು ಅನುಭವಿಸುವಲ್ಲಿ ಸಮರ್ಥತೆಯಿಂದ ಪರಿಣಮಿಸಿರುವ ಜೀವದ ಜ್ಞಾನ ಈಗ ಪರಿಣಮಿಸಿದೆ. ಅದರ ಹಾಗೆ ಪರಿಣಮಿಸುವುದಿಲ್ಲ. ನೀ ಹಾಗೆ ಪರದೊಳಗೆ ಕೂತಿ ಅಂತಂದ್ರೆ ಅದು ಹಾಗೆ ಉಳಿಯುವುದಿಲ್ಲ. ಅದರದ ಪರಿಣಮನ ಪೂರ್ಣ ಆಗ್ತಿದೆ, ಬೇರೆ ರೂಪದಿಂದ ಪರಿಣಮನ ಆರಂಭ ಆಗ್ತಿದೆ. ಏಕೇಂದ್ರಿಯ ರೂಪದಿಂದ, ದ್ವೀಂದ್ರಿಯ ರೂಪದಿಂದ, ಯಾವುದೋ ರೂಪದಿಂದ ಆರಂಭ ಆಗ್ತಿದೆ.
ಆತ್ಮನ ಶುದ್ಧ ಸ್ವರೂಪವನ್ನು ಅನುಭವಿಸುವಲ್ಲಿ ಸಮರ್ಥತೆಯಿಂದ ಪರಿಣಮಿಸಿರುವ ಜೀವದ ಜ್ಞಾನಗುಣವು. ಜೀವದ ಜ್ಞಾನಗುಣವು ಎಲ್ಲೆಲ್ಲಿ ಮನುಷ್ಯ ಬರಲಿಲ್ಲ, ಜೈನ ಬರಲಿಲ್ಲ, ಯಾವ ಧನಕನಕಾದಿಗಳು ಬರಲಿಲ್ಲ, ಯಾವ ಭಕ್ತಿ ಪೂಜೆ ಮೊದಲಾದ ಶುಭ ಕಾರ್ಯಗಳು ಬರಲಿಲ್ಲ. ಆತ್ಮನ ಶುದ್ಧ ಸ್ವರೂಪವನ್ನ ಅನುಭವಿಸುವಲ್ಲಿ ಸಮರ್ಥತೆಯ ರೂಪದಿಂದ ಪರಿಣಮಿಸಿರುವ ಜೀವದ ಜ್ಞಾನ. ಯಾರು ಬಂದಾರ ಈಗ ಅವರನ್ನವ್ರು? ಏನೂ ಇಲ್ಲ, ಶುಭ ಭಾವ ಇಲ್ಲ, ಶುಭ ಭಾವ ಇಲ್ಲ, ಪರದ್ರವ್ಯದಂತೂ ಮಾತ ಇಲ್ಲ, ಪರ್ಯಾಯ ಈ ಯಾವ ಮನ ವಚನ ಕಾಯ ಏನದಾವ ಯಾವೂ ಇಲ್ಲ, ಶಾಸ್ತ್ರ ಇಲ್ಲ, ದೇವ ಇಲ್ಲ. ಕಾರ್ಯ ನನ್ನಿಂದ ಆಗೋದಿದೆ, ನನ್ನಲ್ಲೇ ಆಗೋದಿದೆ ಅಂದಮೇಲೆ ಆ ಯಾವ ನಾನಿದ್ದೇನೋ ಆ ಯಾವ ನನ್ನಿಂದ ಕಾರ್ಯ ಆಗೋದಿದೆಯೋ ಅವು ಎರಡರ ಮಾತು ಹೇಳ್ತವೆ. ಒಂದು ಜ್ಞಾನಗುಣದಿಂದ ಆಗೋದಿದೆ, ಅದು ಯಾವಾಗ ಅದರಲ್ಲಿ ಆ ಪ್ರಕಾರದ ಸಾಮರ್ಥ್ಯ ಬೇಕು. ಯಾವ ಪ್ರಕಾರದ? ತನ್ನ ಶುದ್ಧ ಸ್ವರೂಪವನ್ನು, ಆತ್ಮನ ಅಂದ್ರೆ ತನ್ನ ಶುದ್ಧ ಸ್ವರೂಪವನ್ನು ಪ್ರತ್ಯಕ್ಷ ಅನುಭವಿಸುವಂತಹ ಸಾಮರ್ಥ್ಯ ಬೇಕು. ಅದು ಯಾರಲ್ಲಿ ಇದೆ? ಅದು ಜೀವದ್ರವ್ಯ. ಏನೇನು ಶಬ್ದದ ವ್ಯತ್ಯಾಸ ಇದೆ? ತನ್ನ ಶುದ್ಧ ಸ್ವರೂಪ ಅಂದ್ರೆ ಜೀವದ್ರವ್ಯದ ಜ್ಞಾನದ ತನ್ನ ಶುದ್ಧ ಆತ್ಮನ ಅಂದ್ರೆ ತನ್ನ ಆತ್ಮ ಹೋಯ್ತರೆ, ತನ್ನ ಉಳಿತ. ತನ್ನ ಶುದ್ಧ ಸ್ವರೂಪವನ್ನ ಅನುಭವಿಸುವಲ್ಲೇ ಸಾಮರ್ಥ್ಯ ಪ್ರಾಪ್ತ ಆಗಿದೆ ಜ್ಞಾನಗುಣಕ್ಕೆ. ಯಾರ್ದದ ಶುದ್ಧ ಸ್ವರೂಪ? ಯಾರ್ದ? ಜ್ಞಾನದ್ದೋ ಏನು ಜೀವದ್ರವ್ಯದ? ನೋಡ್ರಿ, ಜ್ಞಾನದಂದ್ರನು ನಡೀತಿದೆ ಅದ ಸಾಮರ್ಥ್ಯ ಈ ಅಪೇಕ್ಷಾದಿಂದ. ಜೀವದ ಅಂದ್ರ ನಡೀತಿದೆ ಅನ್ನೋದಕ್ಕಿಂತ ಜೀವದ ಅನ್ನೋದು ಅವಶ್ಯಕ ಇದೆ. ಅದ ತ್ರಿಕಾಲ ಆರೂಪದಿಂದನೇ ಇದೆ. ಜ್ಞಾನದೊಳಗೆ ಈಗ ಸಾಮರ್ಥ್ಯ ರೂಪದ ಪರಿಣಾಮನ ನಡೆದದ್ದು ಇದೆ. ಜ್ಞಾನದೊಳಗೆ ಸದಾ ಆ ಪ್ರಕಾರದ ಸಾಮರ್ಥ್ಯ ರೂಪದ ಪರಿಣಾಮನ ಇರುವುದಿಲ್ಲ. ಜೀವದ್ರವ್ಯದ ಜೀವ ಎರಡೂ ನಡೀತಿದೆ. ಇದರ ಅರ್ಥ ಜೀವದ್ರವ್ಯದಿಂದ ಜ್ಞಾನ ಬೇರೆ ಇಲ್ಲ. ಹೌದಲ್ಲ? ಮತ್ತು ಜ್ಞಾನ ಯಾವುದಕ್ಕಂತಾರೋ? ಜ್ಞಾನ ಯಾವುದಕ್ಕಂತಾರ? ತನ್ನ ಶುದ್ಧ ಸ್ವರೂಪವನ್ನು ಅರ್ಥಾತ್ ಜೀವದ ಅಥವಾ ಜ್ಞಾನದ ಅರೂಪಿ ಅಂತಃತತ್ವದ ಅನುಭವ ಮಾಡುವುದರಲ್ಲಿ ಯಾವುದ ಸಮರ್ಥ ಇದೆಯೋ ಅದನ್ನೇ ಜ್ಞಾನ ಅಂತ. ಲೋಕದೊಳಗೆ ಏನೇನು ಮಾಡ್ತಾ ಇದೆ ಹಾವಳಿ, ಅದ ಜ್ಞಾನ ಅಲ್ಲ. ಅದ ಜ್ಞಾನ ಅಲ್ಲವೇ ಅಲ್ಲ. ಬರೀ ಆ ಕೋಲಾಹಲದಿಂದ ಜೀವನಿಗೆ ಕೇವಲ ದುಃಖದ ಗರ್ತದೊಳಗೆ ಬೀಳಬೇಕಾದಂತಹ ಪ್ರಸಂಗ ಬರ್ತಿದೆ. ಜ್ಞಾನನ ಕೋಲಾಹಲ ಮಾಡ್ತಿದೆಯಲ್ಲ ಇನ್ನೊಬ್ಬರಲ್ಲಿ, ಇನ್ನೊಂದು ಪದಾರ್ಥದಲ್ಲಿ. ಅರೆ, ನಾ ರಾಗವನ್ನು ನಾಶ ಮಾಡ್ತೇನೆ ಅನ್ನೋದು ಕೂಡ ಕೋಲಾಹಲ. ದೇಹದ ಕಾರಣದಿಂದ ನನಗೆ ದುಃಖ ಇದೆ ಅನ್ನೋದು ವಿಪರೀತ ಜ್ಞಾನ ಇದೆ. ಪಂಚಮ ಕಾಲ ಇರೋದರಿಂದ ನನಗೆ ಆತ್ಮನ ಜ್ಞಾನ ಆಗ್ತಾ ಇಲ್ಲ ಅನ್ನೋದು ದುರ್ಬಲ ಜ್ಞಾನ ಇದೆ. ಅರೆ, ಜ್ಞಾನ ಯಾವುದಕ್ಕೆ ಜ್ಞಾನ ಅಂತಾರೋ? ಯಾವುದು ತನ್ನ ಶುದ್ಧ ಸ್ವರೂಪವನ್ನ ಅನುಭವಿಸುವಲ್ಲಿ ಸಮರ್ಥ ಇದೆಯೋ ಅದಕ್ಕೆ ಜ್ಞಾನ ಅಂತಾರೆ. ಬರೀ ಸಮರ್ಥ ಇದ್ರ ಜ್ಞಾನ ಅನ್ನೋದ ಒಂದು ಮಾತು. ಆದ್ರೆ ಅನುಭವ ಮಾಡಬೇಕು ಪ್ರತ್ಯಕ್ಷರೇ, ಆವಾಗ ಅದ ಜ್ಞಾನ ಆಗ್ತಿದೆ. ಇಲ್ದಿದ್ರೆ ಅದೇನಾಗ್ತಿದೆ? ಆ ಶುದ್ಧ ಸ್ವರೂಪದ ಅನುಭವ ಮಾಡುವುದರ ಕಡೆಗೆ ಯಾವುದರದ ಲಕ್ಷಣ ಇಲ್ಲವೋ, ಯಾವುದರದ ಲಕ್ಷಣ ಇಲ್ಲವೋ ಅದು ಜಡನೇ ಇದೆ. ಅದು ಜ್ಞಾನನ ಅಲ್ಲ. ಯಾಕೆ ಅಂತಂದ್ರೆ ಜಡದೊಳಗೆ ತನ್ಮಯ ಇದೆ, ಜಡವನ್ನ ತಾನು ಅಂತ ಇದೆ, ಜಡದೊಳಗನ ಉಳಿದಿದೆ ಅಂದಮೇಲೆ ಅದು ಜ್ಞಾನನ ಅಲ್ಲ. ಬಹಳ ಅದ್ಭುತ ಅರ್ಥಗಳು ತುಂಬಿದವ್ರೆ ಇದರಲ್ಲಿ. ಆತ್ಮನ ಅಂದ್ರೆ ತನ್ನ ಶುದ್ಧ ಸ್ವರೂಪವನ್ನು
ಅರೆ ಶುದ್ಧ ಸ್ವರೂಪವನ್ನು ಶುದ್ಧ ಶುದ್ಧ ಅರ್ಥಾತ್ ಮೂರು ಕಾಲದಲ್ಲೂ ಇನ್ನೊಂದರ ಜೊತೆಗೆ ಕೂಡುವ ಸಾಧ್ಯತೆ ಇಲ್ಲ. ಇನ್ನೊಂದರ ಕಾರಣದಿಂದ ತನ್ನತನವನ್ನು ಬಿಟ್ಟುಕೊಡುವ ಸಾಧ್ಯತೆ ಇಲ್ಲ. ಅದು ಶುದ್ಧ ಸ್ವರೂಪ. ಅರೆ ತನ್ನ ರೂಪ ಅಂಥದ್ದಿದೆ, ಅಂಥದ್ದು ಪ್ರಗಟ ಇದೆ. ಪ್ರಗಟ ಇದು ಯಾವುದು ಇದೆಯಲ್ಲ, ಇದು ಪುದ್ಗಲದ ರೂಪ ಇದೆ ರೀ. ಕನ್ನಡಿಯೊಳಗೆ ನೋಡ್ತೇವಲ್ಲ, ಇದೇನಿದೆ ರೀ? ಪುದ್ಗಲದ ರೂಪ ಇದೆ. ಅರೆ ಇದಕ್ಕ ಆತ್ಮನಿಗೆ ಜೀವಕ್ಕೆ ಯಾವ ಪ್ರಕಾರದ ಸಂಬಂಧ ಯಾವ ಕಾಲದೊಳಗನೂ ಬರಲಿಲ್ಲ. ಆತ್ಮನ ತನ್ನ ಶುದ್ಧ ಅರ್ಥಾತ್ ಯಾವುದರ ಜೊತೆಗೆ ರಾಶಿ 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 ಗಾಜಿನ ತುಂಡುಗಳ ಜೊತೆಗಿರುವಂಥ ಒಂದು ನಿಜವಾದ ವಜ್ರ ರತ್ನ ಏನಿದೆ ಅದ ತನ್ನ ಸ್ವಭಾವವನ್ನು ಬಿಡೋದನ್ನು ಇಲ್ಲ ಮತ್ತು ಆ ಅನ್ಯದ ಜೊತೆಗೆ ಏಕರೂಪ ಆಗುವುದನ್ನು ಇಲ್ಲ. ಆದರೆ ಇದು ಇಂಥ ಬೆಲೆಯುಳ್ಳ ರತ್ನ ಇದೆ, ಅದನ್ನು ನೋಡಬೇಕಾದ್ರೆ ತಿಳಿಬೇಕಾದ್ರೆ ಅದರ ರತ್ನದ ಪರೀಕ್ಷಕ ಬೇಕು, ಜ್ಞಾನಿ ಬೇಕು. ಅದೇ ಪ್ರಕಾರ ನಾನು ಇಂಥ ವಸ್ತು ಇದ್ದೇನೆ, ನಾನು ಹೀಗೆ ಶುದ್ಧ ಇದ್ದೇನೆ. ಹಾಗೆ ಕರ್ಮದ ಜೊತೆಗೆ ಸಂಯೋಗದ ಜೊತೆಗೆ ವಿಭಾವದ ಜೊತೆಗೆ ಇರುವೆಳೆದೊಳಗೂ ಕೂಡ ನಾನು ಕರ್ಮದಿಂದ ಪ್ರಭಾವಿತ ಆಗಲಿಲ್ಲ, ವಿಭಾವ ರೂಪ ಆಗಲಿಲ್ಲ, ಸಂಯೋಗದ ಜೊತೆಗೆ ನನ್ನ ನಾಶ, ನನ್ನಿಂದ ವಿಯೋಗ ರೂಪದ ನಾಶ ಆಗುವುದಿಲ್ಲ. ಈ ಪ್ರಕಾರ ಹೀಗೆ ಶುದ್ಧ ಇದ್ದೇನೆ, ತನ್ನ ಶುದ್ಧ ಸ್ವರೂಪ. ಅರೆ ಆ ಶುದ್ಧ ಸ್ವರೂಪ ಮೂರು ಕಾಲದಲ್ಲೂ ನಿಗೋದದಲ್ಲೂ ಈಗೇನು ಹೇಳ್ತಲ್ಲ, ಅಕ್ಷರದ ಅನಂತವಾ ಭಾಗ, ಜ್ಞಾನ ಶ್ವಾಸದ 18ನೇ ಭಾಗ, ಆಯುಷ್ಯ ಭಾವ ಕಲಂಕದ ಪ್ರಚುರತೆ, ಇದೆಲ್ಲ ಹೇಳ್ತಲ್ಲ, ಆ ವೇಳೆದೊಳಗೂ ಕೂಡ ಅದನ್ನು ನೋಡಿದರೆ ಅದು ಶುದ್ಧನೇ. ಯಾವುದನ್ನು? ಅದರ ಸ್ವರೂಪ ಯಾವುದು ಪ್ರಗಟ ಇದೆಯಲ್ಲ, ಅಕ್ಷರದ ಅನಂತವಾ ಭಾಗ ಇರಲಿ, ಆದರೆ ಅದು ಶುದ್ಧನೇ ಇದೆ. ಆದರೆ ಅದು ಶುದ್ಧ ಇದೆ ಅಂಥೇಳಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಈಗ ಪ್ರಾಪ್ತಿ ಇದೆ ರೀ. ಸಮನಸ್ಕ ದಶೆಯೊಳಗ ಅಲ್ಲಿ ಇರಲಿಲ್ಲ, ಅಲ್ಲಿಂದ ಮೇಲೆ ಎಲ್ಲೆಲ್ಲೂ ಇರಲಿಲ್ಲ, ಇಲ್ಲಿ ಇದೆ. ಇಲ್ಲಿ ಕೂಡ ಯಾವಾಗ ಇಂಥ ತ್ರಿಲೋಕ ಪೂಜ್ಯ ಜಿನೇಂದ್ರ ಪ್ರಭುವಿನ ವಾಣಿಯ ಸಂಯೋಗ ಸಿಕ್ಕ ನಂತರ ಅದಕ್ಕೆ ಏನಾಗ್ತಿದೆ? ಮೆರಗು ಬಲ ಬರ್ತಿದೆ ರೀ, ಹೊಳಪು ಬರ್ತಿದೆ. ಹಾಗಾದ್ರೆ ಆತ್ಮನ ಶುದ್ಧ ಸ್ವರೂಪದ ಅನುಭವದಲ್ಲಿ ಅನುಭವಿಸುವಲ್ಲಿ ಸಮರ್ಥತೆಯಿಂದ ಪರಿಣಮಿಸಿರುವ ಜೀವದ ಜ್ಞಾನ ಗುಣವು ಅದುವೇ ಛೇತ್ರಿ ಚೇನವಿದೆ. ಪ್ರಜ್ಞಾ ಛೇತ್ರಿ. ಪ್ರಜ್ಞಾ ಅಂದರೆ ಇಂಥದ್ದ ಜ್ಞಾನ, ಛೇತ್ರಿ ಅಂದರೆ ಚೇಣ. ಯಾವುದರ ಸಲುವಾಗಿ ಚೇಣ ಬೇಕು? ಜೀವ ಕರ್ಮ ಎರಡು ಒಂದಾಗಿದ್ದಾವಲ್ಲ, ಅವು ಎರಡನ್ನು ಬೇರೆ ಮಾಡೋದು ಚೇಣ. ಛೇತ್ರಿ ಚೇಣವಿದೆ. ಭಾವಾರ್ಥ ಏನು ವಿಶೇಷ ಇಲ್ಲ, ಆದರೆ ಯಾಕೆ ಹೇಳಿದರು ಇದರದ್ದು ವಿಚಾರ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ಯಾವುದೇ ವಸ್ತುವನ್ನು ಛೇದಿಸಿ ಇಬ್ಬಾಗ ಮಾಡಲಾಗುತ್ತದೆಯೋ ಅದು ಛೇದದ ಮೂಲಕವೇ ಮಾಡಲಾಗುತ್ತದೆ. ಇಲ್ಲಿಯೂ ಕೂಡ ಜೀವ ಕರ್ಮಗಳನ್ನು ಛೇದಿಸಿ ಎರಡು ಮಾಡುವುದಿದೆ. ಅವುಗಳನ್ನು ಎರಡು ರೂಪವಾಗಿ ಛೇದಿಸುವ ಸಲುವಾಗಿ ಮತ್ತು ಬಂತಿಲ್ಲಿ ಇಲ್ಲ ಅನ್ನೋ ಮಾತಿಲ್ಲ. ಭಾವಾರ್ಥದೊಳಗೆ ಏನಿಲ್ಲ. ಜ್ಞಾನಿ ಗುರುಗಳ ಏನಿಲ್ಲದ ನಿರರ್ಥಕ ಮಾತಾಡೋದಿಲ್ಲ. ಎದ್ರೇನ ಊಟ ಆಯ್ತೇನ ಇಂಥ ಮಾತಾಡೋದಿಲ್ಲ. ಹೇಳ್ತಲ್ಲ, ವ್ಯವಹಾರ ಎಷ್ಟು ನಿರರ್ಥಕ ಇದೆ. ಎದ್ದಿರ್ತಾರಂತೇಳಿ ಹೊರಗೆ ಬಂದಿರ್ತಾರೆ, ಮತ್ತು ಪಕ್ಕದ ಮನೆಯವ್ರಿಗೆ ಹೇಳ್ತಾರೆ ಎದ್ರಿ. ಬರಬರಿ ಐತ್ರಿ, ಕರೆಕ್ಟನೇ ಐತ್ರಿ. ಆದರೆ ನಿರರ್ಥಕ ಎಷ್ಟು ಮಾತಾಡ್ತಿದ್ದೀರಿ ಈ ಜೀವದ ಚಪಲ. ಅದರ ಸಲುವಾಗಿ ಹೇಳಿದರೆ ಏನ, ರಸನೇಂದ್ರಿಯ ಕಣ್ಣು ಎರಡು ಕೂಡಿ ಒಂದು ದೃಶ್ಯ ನೋಡ್ತಾವೆ, ಕಿವಿ ಎರಡು ಸೇರಿ ಒಂದೇ
ಶಬ್ದ ಕೇಳ್ತಾವೆ. ಈ ಕಡೆ ಒಬ್ಬರ ಮಾತಾಡ್ತಿದ್ರೆ ಎರಡೂ ಕೇಳುವುದಿಲ್ಲ. ಆದ್ರೆ ಒಂದು ನಾಲಿಗೆ ನೈಸರ್ಗಿಕವಾಗಿ ಎರಡು ಕೆಲಸ ಅದಾವ. ಒಂದು ರುಚಿ ನೋಡೋದ, ಒಂದು ಮಾತಾಡೋದ. ಹಾಗಾದ್ರೆ ಕಣ್ಣ ಕಿವಿ ಎಷ್ಟು ಕೆಲಸ ಮಾಡ್ತಾವಲ್ಲ, ಅದರೊಳಗಿಂದ ಒಂದು 4 ಭಾಗ ಮಾತಾಡಬೇಕಾಗ್ತಿದೆ. ಯಾಕಂದ್ರೆ ಸಾಮರ್ಥ್ಯ ಇರೋದು ಒಂದು 2 ಹೀಗಿರೋ ವೇಳೆದೊಳಗೆ ಮಾತಾಡೋದು ಎಷ್ಟು ಮಾತಾಡೋದು. ಅದಕ್ಕೆ ಇವೆಲ್ಲ. ಹಾಗಾದ್ರೆ ಲೋಕದೊಳಗೆ ಇರಲಿಕ್ಕಿಲ್ಲಲ್ಲ. ಅವಶ್ಯಕತೆ ಏನಿದೆ? ಮಾತಿನಿಂದ ಆಗೋದೇನಿದೆ? ಏನಾಗೋದಿದೆ. ನಮೋ ಅರಹಂತಾಣಂ, ಈ ಶಬ್ದದಿಂದ ಏನಾಗ್ತಿದೆ ವಿಜಯ್? ಬರೋದು ಶಬ್ದದಿಂದ ಬರ್ತಿದೆ. ಜೀವ ಮಾಡಿಕೊಂಡ್ರೆ ಬರ್ತಿದೆ. ನೆನಪ, ಜೀವ ಮಾಡಿಕೊಂಡ್ರೆ ಬರ್ತಿದೆ. ಅದು ಮಾಧ್ಯಮ ಇದೆ. ಶಬ್ದದ ನಿಜವಾಗಿ ನಿರರ್ಥಕತೆ ಇರುವ ವೇಳೆದೊಳಗೂ ಕೂಡ ಪರಮ ಸಾರ್ಥಕತೆ ಇದೆ. ಅದಕ್ಕೆ ಬಿದ್ದು ಹೋಗುವಂಥ ಅನಾವಶ್ಯಕ ಮಾತುಗಳನ್ನು ಬಹಳಷ್ಟು ಕಮ್ಮಿ ಮಾಡಬೇಕು. ಮುನಿರಾಜರ ಜೀವನದೊಳಗೆ ಮೌನ ಯಾಕಿರ್ತಿದೆ ಅಂತ ತರ್ಕ ಕೊಟ್ಟಿದ್ದಾರೆ. ಯಾವುದು ಕಾಣಿಸ್ತಿದೆಯೋ ಅದೇನನ್ನೂ ತಿಳಿಯುವುದಿಲ್ಲ, ಯಾವುದು ತಿಳಿತಿದೆಯೋ ಅದು ಕಾಣುವುದಿಲ್ಲ. ಹಾಗಾದರೆ ನಾನು ಯಾರ ಜೊತೆ ಮಾತಾಡಲಿ ಅಂತಾರೆ. ಯಾರ ಜೊತೆ? ಯಾವುದು ಕಾಣಿಸ್ತಿದೆ ಅದಕ್ಕೇನು ತಿಳಿಯೋದಿಲ್ಲ ನಾ ಮಾತಾಡಿದ್ದು. ಯಾವುದು ನನ್ನ ಮಾತಿನ ಭಾವವನ್ನು ತಿಳಿತಿದೆಯೋ ಅದಂತೂ ನನಗೆ ಕಾಣಿಸ್ತಾನೇ ಇಲ್ಲ. ಹೀಗಾಗಿ ನಾನು ಯಾರ ಜೊತೆ? ಕುಂದ ಪ್ರಭು ಅಂತಾರೆ. ಕುಂದರಿರ್ತಾರೆ. ಅವರ ಆಶ್ರಯಕ್ಕೆ ಹೋದ ನಂತರ ಒಂದು ಮಾತು ಕೂಡ ಅವರದ ಭಾವಪೂರ್ವಕ ತಿಳ್ಕೊಂಡ್ರೆ ಈ ಜೀವದ ಉದ್ಧಾರ ಆಗಿ ಹೋಗ್ತಿದೆ. ಇವೆಲ್ಲ ಗೋಷ್ಠಿ ಗಪ್ಪಾಗೋಷ್ಠಿ ಅಂತೂ ಬೇರೆನ. ತತ್ವಗೋಷ್ಠಿ ಕೂಡ ಏನು ಉಪಯೋಗ? ಎಷ್ಟು ಆಗಬಹುದು? ಆದರ ಮಾಡಿಕೊಂಡ್ರ 10 ಜನರೊಳಗೆ 100 ಜನರೊಳಗೆ ಒಬ್ಬರಿಗೆ ಯಾರಿಗೆ ಆದರ ಆಗ. ಆ ಲೇಖನದೊಳಗೆ ಏನೇನಿತ್ತು? ಪೂಜೆಯ ಶಬ್ದದ ಕಡೆಗೆ ಜೀವದ ಗಮನ ಇಲ್ಲ. ಆದರೆ ಆ ವಾದ್ಯದ ಕಡೆಗೆ ಮತ್ತು ರಾಗದ ಕಡೆಗೆ ಆಕರ್ಷಿತಾಗಿ ಜೀವ ಪೂಜೆಯೊಳಗೆ ಸಮಾವೇಶ. ಎಲ್ಲಿ ದುರ್ಮಾರ್ಗಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ? ಈ ಪರಂಪರೆಯೊಳಗೆ ತಲೆ ಹಾಕ್ತಾ ಇರುವಂಥ ಒಂದು ವ್ಯವಹಾರ ಅನ್ರಿ ಅಥವಾ ಏನೋ ಎಲ್ಲಿ ತಗೊಂಡು ಹೊರಟಿದೆ? ಭಾವ ಇಲ್ಲ, ಏಕಾಂತಿ ಇಲ್ಲ, ಭಗವಂತನ ಜೊತೆಗೆ ಸಂಪರ್ಕ ಮಾಡುವ ಒಂದು ಧ್ಯೇಯ ಇಲ್ಲ, ಗುರಿ ಇಲ್ಲ. ಸಂಪರ್ಕ ಯಾರ ಜೊತೆ ಮಾಡೋದಿದೆ? ಭಗವಂತನ ಜೊತೆ. ಶಬ್ದ ಏನಿದೆ? ಮಾಧ್ಯಮ ಇದೆ. ಮತ್ತು ಆ ಶಬ್ದಕ್ಕೆ ಯಾವ ತಾಳ ರಾಗ ಇದೆಯೋ ಅದೇನಿದೆ? ಏನಿದೆ? ದುರ್ಬಲ ಜೀವವನ್ನು ವಿಚಲಿತ ಮಾಡಲಿಕ್ಕೆ ಪ್ರಬಲ ಸಾಧನೆ ಇದೆ. ಅದರ ಬೇಕಾದೇ ಆಗ್ತಿದೆಯಲ್ಲ, ರುಚಿಸ್ತಿದೆ ಅದೇ ಅಲ್ಲ. ಎಲ್ಲೋ ಹೋಗಿ ಬಂದ ನಂತರ ಅಂಥದ್ದೇನೋ ಕೇಳಿದ ನಂತರ ನಮ್ಮಲ್ಲೇನೂ ಇಂಥದ್ದೊಂದು ಮಾಡಬೇಕು. ನನಗನ್ಸಿದ್ದು ಮಾತ್ರ ನಮ್ಮಲ್ಲೇನೂ ಇಂಥದ್ದೊಂದು ವಿಧಾನ ಮಾಡಬೇಕು. ಈ ಪ್ರಕಾರ ಒಂದು ಪೂಜೆ ಮಾಡಿ ಓಣಿಯವರೆಲ್ಲ ಪ್ರಭಾವಿತ ಆಗಬೇಕು. ನೀ ಮಾಡಿ ಅಭಿಮಾನ ಮಾಡಿ. ಇಷ್ಟೇ ನಡೆದದ್ದು ಇದೆ ಧರ್ಮದ ಕ್ಷೇತ್ರದೊಳಗ. ಭಾವವನ್ನು ಗ್ರಹಿಸುವಂಥ ವಕ್ತವ್ಯ ಇಲ್ಲ. ಭಾವವನ್ನು ಗ್ರಹಿಸುವಂಥ ಆ ಯಾವ ವಿಧಿ ವಿಧಾನಗಳಿದಾವೆಯೋ ಅಲ್ಲಿ ಅವಕಾಶ ಇಲ್ಲ. ಭಾವಗ್ರಹಣಕ್ಕೆ ಅವಕಾಶ ಇಲ್ಲ. ಮತ್ತು ಭಾವವನ್ನು ಗ್ರಹಿಸುವಂಥ ವಕ್ತವ್ಯ ಇಲ್ಲ. ಯಾಕೆ ಅಂತಂದ್ರೆ ವಕ್ತಾರರಲ್ಲಿ ಎಲ್ಲ ಬರೀ ದೃಷ್ಟಾಂತ ಎಷ್ಟು ಅದು ಮಾತು ಅದರಲ್ಲಿ ಬಂದದ್ದು ಇದೆ. ಇದೆಲ್ಲ 30 ವರ್ಷದ 40 ವರ್ಷದ ಹಿಂದೆಲ್ಲ ಅಪ್ಪಾಜಿ ಹೇಳಿದ್ದ ಮಾತು. ಈಗ ಅವು ಯಾರದೋ ಮುಖದಿಂದ ಬೆಳಕಿಗೆ ಬರ್ತಾ ಇದ್ದಾವೆ. ದೃಷ್ಟಾಂತ ಎಷ್ಟು ಅದರೊಳಗಿದೆ? ಅದೇನು ಲೇಖನ ಹಾಕಿದ್ರೇನೆಲ್ಲರಿಗೂ ಅದರೊಳಗಿದೆ. ವಸ್ತು ಯಾವುದನ್ನು ಪ್ರತಿಪಾದನೆ ಮಾಡಲಾಗ್ತಾ ಇದೆಯೋ ಅದು ಸ್ಪಷ್ಟ ಆಗುವ ಸಲುವಾಗಿ ಸ್ವಲ್ಪ ಮಾತ್ರ ದೃಷ್ಟ. ಪ್ರವಚನ ಸಾಹಿತ್ಯದೊಳಗೆ ದೃಷ್ಟಾಂತ ಎಷ್ಟು ಬರ್ತಿದೆ? ಜ್ಞಾನಿ ಪುರುಷನ ಪ್ರವಚನ ಸಾಹಿತ್ಯದ ಎಷ್ಟು ಬರ್ತಾವೆ? ಅರೆ ಸಿದ್ಧಾಂತದ ಮಾತು ಒಂದಲ್ಲ 10 ಅಲ್ಲ 100 ಬಾರಿ ಅದೇ. ಅದಕ್ಕೆ ಪುನರುಕ್ತಿ ದೋಷ ಇಲ್ಲ.
ಅದನ್ನು ಅವರ ಬೇಸರದಿಂದ ಅಲ್ಲ, ಕಾಲಹರಣದ ಸಲುವಾಗಿ ಅಲ್ಲ, ಆದರೆ ಅವೇ ಮಾತು ಸಿದ್ಧಾಂತದ ಮಾತು ನೆಟ್ಟು ನಿಲ್ಲಬೇಕು, ಜೀವದ ಹೃದಯದೊಳಗೆ ಅವಕ್ಕೆ ಸ್ಥಾನ ಸಿಗಬೇಕು ಅನ್ನುವ ರೀತಿಯಿಂದ. ಉದ್ದೇಶ ಅಂತೂ ಇಲ್ಲ, ಅವರಿಗೆ ಸ್ವಯಂ ಪ್ರಭಾವ ಆಗ್ತಾ ಇದೆ, ಸ್ವಯಂ ಮಹಿಮ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೃಷ್ಟಾಂತಿಗೆ ಎಷ್ಟು ಬರ್ತಾವ್ರಿ ನೋಡ್ರಿ ಹುಡುಕರೆ. ಯುಗಲ್ಜಿ ಪ್ರವಚನದೊಳಗೆ ಎಷ್ಟು ದೃಷ್ಟಾಂತ ಬರ್ತಿದ್ದು, ಎಷ್ಟು. ಅದಕ್ಕೆ ದೃಷ್ಟಾಂತದ ಅವಶ್ಯಕತೆ ಎಷ್ಟಿದೆ, ಮತ್ತು ಅನಾವಶ್ಯಕ ಭಜನೆ ನಡುವೊಮ್ಮೆ ಅದು ಬಂತಾರೆ ಪ್ರವಚನದೊಳಗೆ. ಅನಾವಶ್ಯಕ ಅದಕ್ಕೆ ಸಂಬಂಧನೇ ಇರುವುದಿಲ್ಲ. ಹೇಳ್ತಾ ಇರುವಂಥ ವಿಷಯಕ್ಕೆ ಮತ್ತು ಉದ್ಭವ ಆಗಿರುವಂಥ ಭಜನೆಯ ಸಾಲಿಗೆ ಅಂಥದ್ದಕ್ಕೆ ಎಲ್ಲಾನು ಧರ್ಮ ಅನ್ನುವಂಥದ್ದ ಅಜ್ಞಾನ ನಮ್ಮಲ್ಲಿ ಬೆಳೀತಾ ಇದೆ. ಹೌದು, ಎಲ್ಲದಕ್ಕೂ ಧರ್ಮನ ಅಂತೇವ್ರಿ. ಪಂಚಕಲ್ಯಾಣಿಕದೊಳಗ ಬರೀ ಸವಾಲದೊಳಗನ ಸಮಯ ಹೋಗ್ತಿದೆ, ಅಲ್ಲಿಯೂ ನಮಗೆ ಹೋಗೋದನೇ ಇದೆ, ಅಲ್ಲಿಯೂ ಹೋಗುತ್ತೇವೆ ನಾವು. ಮನೆ ಕೂತು ಏನು ಮಾಡೋದು, ಪಾಪನ ಆಗ್ತಿದೆಯಲ್ಲ, ಅಲ್ಲಿ ಧರ್ಮರೇ ಆಗ್ತಿದೆ. ಅಲ್ಲಿ ಧರ್ಮ ಆಗೋದಿಲ್ಲ, ಅಲ್ಲಿ ವಿಷಯ ಪೋಷಣೆ ಆಗ್ತಿದೆ. ಏಕಾಂತದೊಳಗೆ ಮನೆಯಲ್ಲಿ ಆಗದೇ ಇರುವಷ್ಟು ಅಲ್ಲಿ ಆಗ್ತಿದೆ. ಸೂಕ್ಷ್ಮವಾಗಿ ವಿಚಾರ ಮಾಡೋದ, ಯಾವುದ್ರದ್ದು ನಿಷೇಧ ಮಾಡ್ತಾ ಇಲ್ಲ. ನಮ್ಮ ಅಜ್ಞಾನ ಬೆಳೀತಾ ಇರುವಂಥ ಅಜ್ಞಾನಕ್ಕೊಂದ ಏನು ಹಾಕೋದಿದೆ, ಲಗಾಮ್ ಹಾಕೋದು.